ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಿದ್ದೀರಾ ಜಿಂದಗಿ ಕಾರ್ಯಕ್ರಮ ಪಬ್ಲಿಕ್ ಟಿವಿಲಿ. ನಾನು ಹರೀಶ್ ನಾಗರಾಜು. ನಿಮಗೆ ನೆನಪಿರ್ಬೋದು, ನಿನ್ನೆ ಇದೇ ಟೈಮಲ್ಲಿ ನಿಮ್ಮ ಮುಂದೆ ಕೂತಿದ್ವಿ. ನಿನ್ನೆ ಇನ್ನು ಗ್ರಹಣ ಫಲಿಸಿರಲಿಲ್ಲ. ಹೀಗಾಗಿ ಗಂಡಾಂತರವೇನಾದರೂ ಇದ್ದರೆ ಹೇಗಿರುತ್ತೆ, ಏನೆಲ್ಲ ಮಾಡ್ಕೋಬೇಕು ಅಂತ ಒಂದಷ್ಟು ಮಾಹಿತಿಯನ್ನು ಕೊಡಲಾಗಿತ್ತು. ಆದರೆ ಇವತ್ತು ಅದಕ್ಕೆ ಪರಿಹಾರದ ಮಾರ್ಗವನ್ನು ಹೇಳುವಂಥ ಕೆಲಸ. ಗ್ರಹಣ ಬಂದ ಮೇಲೆ ಅದರ ಪ್ರಭಾವ ಅಂತ ಒಂದಿರುತ್ತೆ, ಅದು ಎಷ್ಟು ದಿನ ಇರುತ್ತೆ, ಮತ್ತು ನಿನ್ನೆ ಹೇಳಿದಾಗೆ ಒಂದಷ್ಟು ಜನರು ಹುಷಾರಾಗಿರಬೇಕು ಅನ್ನೋದಾದರೆ ಅವರೆಲ್ಲ ಏನು ಮಾಡಬೇಕು. ಜೊತೆಗೆ ಇವತ್ತು ನಾಡಿನಾದ್ಯಂತ ತುಂಬ ಜನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ದರ್ಶನ ಮಾಡ್ತಿದ್ದಾರೆ. ಕಡ್ಡಾಯವಾಗಿ ದೇವಸ್ಥಾನಕ್ಕೆ ಹೋಗಲೇಬೇಕಾ ನಾವು ಅಂತ ಒಂದು ಪ್ರಶ್ನೆ ಇದೆ. ಎಲ್ಲದಕ್ಕೂ ಉತ್ತರ ಕೊಡಿಸುವಂಥ ಇವತ್ತಿನ ಜಿಂದಗಿ ಕಾರ್ಯಕ್ರಮದ ಸ್ಪೆಷಲ್ ಗ್ರಹಣ ಪರಿಹಾರ. ಎಸ್, ನನಗೆ ಗೊತ್ತಿರೋರು ಯಾರೋ ಹೇಳ್ತಿದ್ರು, ನೆನ್ನೆ ಗ್ರಹಣ ನೋಡಿದ್ರು ಹರೀಶ್ ಇವತ್ತು ಬೆಳಗ್ಗೆ, ನೆನ್ನೆ ರಾತ್ರಿ ಅಂದರು. ನಾನಂದೆ ಇಲ್ಲ, ನೋಡೋಕ್ಕಾಗಲಿಲ್ಲ, ನನಗೆ ಬೇರೇನೋ ಮಾಡ್ತಿದ್ದೆ ಅಂತ. ನೀವು ಒಂದೇ, ನಾನು ಗ್ರಹಣ ನೋಡ್ತಾ ನೋಡ್ತಾ ಮನೇಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ತಿಂತಾ ಇದ್ದೆ ಅಂದ ಆ ಮನುಷ್ಯ. ನನಗಿನ್ನೂ ಆಶ್ಚರ್ಯ. ಅಂದರೆ ಗ್ರಹಣ ಬರುತ್ತೆ ತಿಂದುಬೇಡಿ ಅಂತ ಹೇಳಿದ್ರು ಕೂಡ ಅದನ್ನು ಫಾಲೋ ಮಾಡಲೇಬೇಕಾ ಅಂತ. ಅಕಸ್ಮಾತ್ ಫಾಲೋ ಮಾಡಲಿಲ್ಲ ಅಂದರೆ ಏನಾದರೂ ಕಂಟಕ ಶುರುವಾಗುತ್ತಾ ಅಂತ ಈ ಹಲವಾರು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದೆ. ಅದನ್ನು ಹೇಳೋದಕ್ಕೆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅಫ್ಕೋರ್ಸ್ ಮುದ್ರಾ ರಹಸ್ಯ ತಜ್ಞರವರು ನಮ್ಮ ಜೊತೆ ಇದ್ದಾರೆ. ಗುರುಜಿ ಲಕ್ಷ್ಮೀ ಶ್ರೀನಿವಾಸನವರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೆನ್ನೆ ನೀವು ಗ್ರಹಣ ಆಚರಣೆ ಮಾಡಿದ್ರಿ? ಖಂಡಿತ. ಹೇಗಿತ್ತು ನಿಮಗೆ? ವಿಶೇಷವಾಗಿ ನನ್ನ ನಕ್ಷತ್ರ ರಾಶಿಗೆನೆ ಗ್ರಹಣ ಇತ್ತು. ಅಯ್ಯೋ ಹೌದಾ? ಮಕರ ರಾಶಿ, ಶ್ರವಣ ನಕ್ಷತ್ರ. ಅದರಿಂದ ಇದು ಬಹಳ ವಿಶೇಷವಾದ ಗ್ರಹಣ. ಸೊ ನಾವು ಕೂಡ ಆಚರಣೆ ಮಾಡಿದ್ವಿ. ನೀವೇನು ವಿಶೇಷ ಅಂತೀರಿ, ಡೇಂಜರ್ ಅಂತಾರೆ ಜನ. ಇದು ನೋಡಿ, ಇದು ಸೈಕಲಾಜಿಕಲ್ ಫೀಲಿಂಗ್ ಅಂತ. ಅಲ್ಲೊಬ್ಬ ಭೂತ ಇದೆ ಅಂದ್ರೆ ಭೂತ ಇದೆ ಅಂತ ಅರ್ಥ. ಭೂತ ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್. ಇವತ್ತು ಲಕ್ಷ್ಮೀ ಶ್ರೀನಿವಾಸನ್ ಅವರು ಏನು ವೈಜ್ಞಾನಿಕವಾಗಿ ಇಡೀ ಗ್ರಹಣ ಗೋಚಾರ ಪ್ರಭಾವಗಳನ್ನು ನಮಗೆ ಮಾತಾಡ್ತಿದ್ದೀನಿ, ಕರೆಕ್ಟ್ ಅಲ್ಲ? ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಿಸ್ತೀನಿ. ಅದಕ್ಕೂ ಮುಂಚೆ ನೇರವಾಗಿ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನನ್ನ ಕೊಲೀಗ್ ಸುನೀಲ್ ಗೋವಿನ ಕೋವಿ ಈ ಕ್ಷಣದ ಅಪ್ಡೇಟ್ ಕೊಡೋದಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ಸುನೀಲ್. ಹೇಗಿತ್ತು ದರ್ಶನ, ಗವಿ ಗಂಗಾಧರೇಶ್ವರನ ದರ್ಶನ? ತುಂಬಾ ಚೆನ್ನಾಗಿತ್ತು ಹರೀಶ್. ಬೆಳಗ್ಗೆಯಿಂದನೇ ಕೂಡ ಸಾಕಷ್ಟು ಜನ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದು ಒಂದು ದರ್ಶನವನ್ನು ಪಡಿತಾ ಇದ್ದಾರೆ. ಮತ್ತೆ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಕೂಡ ಬಂದ್ಬಿಟ್ಟು ಒಂದು ದರ್ಶನವನ್ನು ಪಡೆದ್ಬಿಟ್ಟು ಹೋದ್ರು. ಪ್ರತಿ ವರ್ಷನೂ ಕೂಡ ಅವರು ಏನು ಗ್ರಹಣ ಆದಾಗೆಲ್ಲ ಇಲ್ಲಿ ಬಂದ್ಬಿಟ್ಟು ಒಂದು ದರ್ಶನ ಪಡೆದು ಹೋಗುವಂತ ಒಂದು ಪ್ರತೀತಿ ಇದೆ ಅಂತಾನು ಕೂಡ ಹೇಳಿದ್ರು. ಹಾಗಾಗಿ ಸಾಕಷ್ಟು ಜನ ಹೋಮ ಹವನ ಎಲ್ಲ ಕೂಡ ಇಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಸಾಕಷ್ಟು ಜನ ಈ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಒಂದು ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ ಹರೀಶ್. ಓಕೆ, ಬಟ್ ಶಿವನ ದರ್ಶನ ಮಾಡಬೇಕು, ಗ್ರಹಣ ಪ್ರಭಾವ ಅಂದ್ರೆ ಗ್ರಹಣ ಮುಗಿದ ಮೇಲೆ ಅನ್ನೋ ಮಾತಿದೆ. ಹಾಗಾಗಿನೇ ಜನ ಶಿವನ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಿದ್ದಾರಾ ಅಂತ? ಹೌದು ಹರೀಶ್, ಯಾಕಂದ್ರೆ ದೇವಸ್ಥಾನ ಅಂತ ತಕ್ಷಣ ಎಲ್ಲಾ ದೇವಸ್ಥಾನಕ್ಕೂ ಹೋಗ್ತಾರೆ, ಶಿವನ ದರ್ಶನ ಮಾಡ್ತಾರೆ, ಎಲ್ಲಾ ದರ್ಶನ ಕೂಡ ಮಾಡ್ತಾರೆ. ನಮ್ ಜೊತೆ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನ ಕೇಳೋಣ ಈ ಒಂದು ಗ್ರಹಣದ ವಿಶೇಷತೆ ಏನು, ಮತ್ತೆ ಏನ್ ಹೇಳ್ತಾರೆ ಅಂತ. ಸರಿ, ಈ ಒಂದು ಗ್ರಹಣದ ವಿಶೇಷತೆ ಏನು? ಶಿವನ ದೇವಸ್ಥಾನಕ್ಕೆ ಜನ ಜಾಸ್ತಿ ಬರ್ತಾರೆ ಮತ್ತು ಬೇರೆ ದೇವಸ್ಥಾನಕ್ಕೆ ಇಲ್ಲ. ಸಾಮಾನ್ಯವಾಗಿ ಚಂದ್ರಶೇಖರ ಅಂತ ಹೇಳ್ತಾರೆ. ಆ ಚಂದ್ರ ಬಂದು ಈಶ್ವರನ ಕಿರೀಟದಲ್ಲಿ ಇದ್ದಾರೆ. ಆ ಕಿರೀಟದಲ್ಲಿರುವಂಥ ಚಂದ್ರನಿಗೆ ರಾಹುಗ್ರಸ್ತ ಚಂದ್ರಗ್ರಹಣ, ರಾಹು ಬಂದು ಸ್ಪರ್ಶ ಮಾಡಿದಾಗ ಈಶ್ವರನಿಗೆ ಕೂಡ ಅಶೌಚ ಆಗುತ್ತೆ. ಈಶ್ವರನಿಗೆ ಅಶೌಚ ಆದಮೇಲೆ ನಾವೇನು ಮಾಡ್ತೀವಿ, ಪೂಜಾದಿಗಳನ್ನೆಲ್ಲ ಸ್ಟಾಪ್ ಮಾಡ್ತೀವಿ. ಆ ಗ್ರಹಣಕ್ಕೆ 8 ಗಂಟೆಗಳ ಮುಂಚೆಯಿಂದಲೇ ನಾವು ಪೂಜೆಗಳೆಲ್ಲ ನಿಲ್ಲಿಸಿ ಸ್ವಾಮಿಗೆ ನೈವೇದ್ಯಗಳು ಅಭಿಷೇಕಗಳು ಎಲ್ಲ ಭಾಗದಲ್ಲೂ ನಿಲ್ಲಿಸ್ಬಿಡ್ತೀವಿ. ರಾತ್ರಿ ಗ್ರಹಣ 11:52ರಿಂದ 12:48ವರೆಗೂ ಏನು ಗ್ರಹಣ ಆಯಿತು ಆ ಟೈಮ್ನಲ್ಲಿ ನಾವು ಜಪ ಪಾರಾಯಣಗಳನ್ನು ಮಾಡಿ ಸೂರ್ಯೋದಯ ಆದ ನಂತರ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಪುಣ್ಯಾಹ ಅಂತ ಮಾಡ್ತೀವಿ. ಅಂದರೆ ಪುಣ್ಯಾಹ ಅಂದರೆ ಆತ್ಮಶುದ್ಧ್ಯರ್ಥಂ, ದ್ರವ್ಯ ಶುದ್ಧ್ಯರ್ಥಂ, ಸ್ಥಳ ಶುದ್ಧ್ಯರ್ಥಂ, ಆಲಯ ಪ್ರಾಕಾರ ಶುದ್ಧ್ಯರ್ಥಂ ಅಂತ 4 ವಿಶೇಷವಾಗಿ ಇಟ್ಕೊಂಡು 4 ಜಾಗಗಳಲ್ಲೆಲ್ಲ ಶುದ್ಧಿ ಮಾಡಿ ಆ ಪುಣ್ಯಾಹ ಜಲವನ್ನು ಪ್ರೋಕ್ಷಣೆ ಮಾಡಿ ತದನಂತರ ಹೋಮ ಮಾಡ್ತೀವಿ. ಹೋಮ ಮಾಡಿ ಚಂದ್ರನಿಗೂ ರಾಹುಗೂ ವಿಶೇಷವಾದ ಅರ್ಘ್ಯಪಾದ್ಯಾಚಮನೆಗಳನ್ನು ಕೊಟ್ಟು ಹೋಮ ಮಾಡಿ ಹೋಮದ ಕಲಶವನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ. ಅಲ್ಲಿಗೆ ಸ್ವಾಮಿಗೆ ಅಶೌಚ ನಿರ್ಣಯ ಶುದ್ಧಿ ಆಗುತ್ತೆ. ರಾಹು ಈಶ್ವರನ ಮುಟ್ಟಿದ್ರಿಂದ, ಆ ಒಂದು ಅಶೌಚ ಇರೋದ್ರಿಂದ ಸ್ವಾಮಿಗೆ ಬೆಳಗ್ಗೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡ್ತೀವಿ. ಕ್ಷೀರಾಭಿಷೇಕವನ್ನು ಮಾಡಿ ವಿಶೇಷವಾಗಿ ಅಲಂಕಾರ ಮಾಡಿ ಈಗ ಸ್ವಾಮಿಗೆ ನೈವೇದ್ಯ, ನೆನೆ ಮಧ್ಯಾಹ್ನದಿಂದ ಸ್ವಾಮಿಗೆ ನೈವೇದ್ಯ ಇರಲ್ಲ. ನಾವು ಯಾವ ರೀತಿ ಉಪವಾಸ ಇರ್ತೀವೋ ಅದೇ ರೀತಿ ಸ್ವಾಮಿ ಕೂಡ ಇಲ್ಲಿ ನಾವು ಉಪವಾಸವಾಗಿಟ್ಟಿರ್ತೀವಿ. ಈಗ ಅಭಿಷೇಕ ನಂತರ ವಿಶೇಷವಾಗಿ ಅಲಂಕಾರ ಮಾಡಿ ಸ್ವಾಮಿಗೆ ಧೂಪ ದೀಪ ನೈವೇದ್ಯಾದಿಗಳನ್ನ ಮಾಡಿ ಎಲ್ಲ ದೇವರಿಗೂ ಎಲ್ಲ ಭಕ್ತರುಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಈ ಒಂದು ಗ್ರಹಣ ಅನ್ನೋದು ಕೆಲವರಿಗೆ ಕೆಟ್ಟದ್ದು, ಅಶುಭ ಅಂತ ಹೇಳ್ತಾರೆ, ಕೆಲವು ಒಂದು ರಾಶಿಯವರಿಗೆ ಒಳ್ಳೇದು ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಏನಿದೆ, ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ ಅಥವಾ ಕೆಟ್ಟದಾಗುತ್ತೆ? ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದ ದಿನ ಈ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಸ್ವಲ್ಪ ತೊಂದರೆ ಇದೆ. ಏನೇ ತೊಂದರೆ ಇದ್ರೂ ಎಲ್ಲ ಜಗನ್ನಾಯಕ
ನಾಯಕ ಈಶ್ವರ ಇದ್ದಾನೆ. ಆದ್ರಿಂದ ಅವನಿಗೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಅಕ್ಕಿ, ಈಶ್ವರನಿಗೆ ಸಂಬಂಧಪಟ್ಟಂತಹ ಹಾಲು, ಇದನ್ನು ಅಭಿಷೇಕ ಮಾಡಿ ಅಕ್ಕಿಯನ್ನು ಈಶ್ವರನಿಗೆ ದಾನ ಮಾಡಿಕೊಟ್ಬಿಟ್ರೆ ಎಲ್ಲಾ ದೋಷಗಳು ನಿವೃತ್ತಿ ಆಗುತ್ತೆ. ಅದು ಕೆಲವೊಂದು ರಾಶಿಗಳಿಗೆ ಅಂದ್ರೆ ಯಾವ ರಾಶಿಯಲ್ಲಿ ಯಾವ ಮಾಸದಲ್ಲಿ ಈ ಗ್ರಹಣ ನಡೆದಿದೆ ಅನ್ನೋದಕ್ಕೆ ಅವ್ರಿಗೆ ಮಾತ್ರ ವಿಶೇಷವಾಗಿ ಸ್ವಲ್ಪ ತೊಂದರೆಗಳಿರುತ್ತೆ. ಎಲ್ಲಾ ತೊಂದರೆಗಳನ್ನು ಕಾಪಾಡುವಂತ ಜಗದ್ರಕ್ಷಕ ಈಶ್ವರ ಇದ್ದಾನೆ, ಅವನ ದರ್ಶನ ಮಾಡಿದ್ರೆ ಎಲ್ಲೋ ನಿವಾರಣೆ ಆಗುತ್ತೆ. ಹರೀಶ್, ಇದು ಒಂದು ಅರ್ಚಕರ ಮಾತು. ಅಂದ್ರೆ ಯಾವ್ಯಾವ ರಾಶಿಗೆ ಒಂದು ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ, ಅವರೆಲ್ಲ ಅಕ್ಕಿ ಅಥವಾ ಒಂದು ಹಾಲಿನ ಅಭಿಷೇಕವನ್ನು ಈಶ್ವರನಿಗೆ ಕೊಡಬೇಕು, ಮತ್ತೆ ಅಕ್ಕಿಯನ್ನು ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಬಂದು ಶಿವನ ದರ್ಶನವನ್ನು ಮಾಡಿದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ. ಜಗತ್ ರಕ್ಷಕ ಎಲ್ಲರೂ ಕೂಡ ಸಪೋಸ್ ಯಾರಾದ್ರೂ ಏನೋ ಹುಷಾರಿಲ್ದವ್ರಾಗ್ಲಿ ಅಥವಾ ಗರ್ಭಿಣಿ ಸ್ತ್ರೀಯರಾಗಿರ್ಲಿ ಅಥವಾ ಬಾಣಂತಿಯರಾಗಿರ್ಲಿ ಇವತ್ತು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲಪ್ಪ, ಅಲ್ಲಿ ಬಂದು ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ಮನೇಲೆ ಏನಾದ್ರು ಮಾಡ್ಕೋಬಹುದು ಅನ್ನೋದಾದ್ರೆ ಏನ್ ಮಾಡ್ಕೋಬಹುದು ಅಂತ ಕೇಳೋಕ್ ಸಾಧ್ಯನಾ? ಖಂಡಿತ ಹರೀಶ್. ಈಗ ಕೆಲವರು ಮಕ್ಕಳಿರ್ತಾರೆ, ಹುಷಾರಿಲ್ದಾರ ಇರ್ತಾರೆ, ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಮತ್ತೆ ಕೆಲವರಿಗೆ ಹೆಂಗಸರಿಗೆ ಅವ್ರದೇ ಆದಂತಹ ಕೆಲವೊಂದು ಪ್ರಾಬ್ಲಮ್ ಇರ್ತಾರೆ. ಅವರು ಯಾವ ರೀತಿಯಾದಂತಹ ಒಂದು ದರ್ಶನ ಮಾಡಬಹುದು ಅಥವಾ ಯಾವ ರೀತಿಯಾದಂತಹ ಒಂದು ಗರ್ಭಿಣಿ ಸ್ತ್ರೀಯರುಗಳೆಲ್ಲ ಬಂದು 6 ತಿಂಗಳಾದ ನಂತರ ಬಂದು ಯಾವ ದೇವಸ್ಥಾನದ ಗರ್ಭಗೃಹದಲ್ಲಿರುವಂತಹ ದೇವರುಗಳನ್ನ ದರ್ಶನ ಮಾಡಬಾರ್ದು. ಮನೆಯಲ್ಲೇ ಅವ್ರ ಮನೆ ದೇವರುಗಳಿರುತ್ತೆ, ಅಲ್ಲೇ ಒಂದು ನಮಸ್ಕಾರ ಮಾಡ್ಕೊಂಡು ಸಾಕಾಗುತ್ತೆ. ಈ 5 ದಿನಗಳ ಕಾರ್ಯಕ್ರಮ ಇಂಥವ್ರು 6ನೇ ಸ್ನಾನ ಮಾಡಿ ಆಮೇಲೆ ತದನಂತರ ಬಂದು ಈಶ್ವರನ ದರ್ಶನ ಮಾಡಿದ್ರು ಅನುಕೂಲ ಆಗುತ್ತೆ. ಏನೋ ಈಗ ನಾನು ಮೈಲಿಗೆಲ್ಲಿದ್ದೀನಿ ಹಾಗೆ ಬಂದು ದೇವ್ರ ದರ್ಶನ ಮಾಡೋ ಅನ್ನೋದು ತಪ್ಪು. ಅವರು 6ನೇ ಸ್ನಾನ ಮಾಡ್ಕೊಂಡ ನಂತರ ಆಲಯ ಪ್ರದಕ್ಷಿಣಾ ಪೂರ್ವಕ ಶಿವ ದರ್ಶನ ಅಂತೇಳಿ ಅಂತವ್ರಿಗೆ ಲೇಟ್ ಆಗಿ ಮಾಡೋದ್ರಿಂದ ಈ ಆಲಯವನ್ನು ಒಂದು ಪ್ರದಕ್ಷಿಣ ಮಾಡಿದ್ರೆ ಆಲಯ ಪ್ರದಕ್ಷಿಣದಲ್ಲಿ ಯಾವ್ಯಾವ ದೇವತೆಗಳು ಆಲಯ ಪ್ರಾಕಾರದಲ್ಲಿ ಇರ್ತಾರೆ ಅವರೆಲ್ಲ ಅನುಗ್ರಹ ಮಾಡಿ ಆಮೇಲೆ ಈಶ್ವರನ ದರ್ಶನಕ್ಕೆ ಅನುವು ಮಾಡಿಕೊಡ್ತಾರೆ. ಆಗ ಈಶ್ವರನ ದರ್ಶನ ಮಾಡೋದಾಗುತ್ತೆ. ತುಂಬಾ ಹುಷಾರಿಲ್ದಿರೋ ಮನೆಯಲ್ಲಿರೋ ಇರೋ ಕಡೆನೇ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರೆ ಅವನೇ ಅವ್ರ ಹತ್ರಕ್ಕೆ ಬರ್ತಾನೆ. ಯಾಕೆಂದ್ರೆ ನಾವ್ ಎಲ್ಲಿ ಕರೆದ್ರೆ ಅಲ್ಲಿ ಬರ್ತಾನೆ. ಭಕ್ತಿಗೆ ಪ್ರಾಧಾನ್ಯವಾದವನು ಈಶ್ವರ. ಆದ್ರಿಂದ ಆ ಭಕ್ತಿಯಿಂದ ಅವ್ರು ಎಲ್ಲಿ ಕರೀತಾರೋ ಅಲ್ಲೇ ಸ್ವಾಮಿ ಹೋಗಿ ಅನುಗ್ರಹ ಮಾಡ್ತಾನೆ, ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ. ಹರೀಶ್, ನೀವೇ ಕೆಲ್ಸ್ಕೊಂಡ್ರಲ್ಲ, ಮನೆಯಲ್ಲೇ ಅಂದ್ರೆ ದೇವರು ಎಲ್ಲಿ ನೆನಿತಾನೆ ಅಲ್ಲಿ ಬರ್ತಾನೆ, ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡ್ಬೋದು. ಮತ್ತೆ ಕೆಲವರಿಗೆ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಕೂಡ ಏನು ಅವರ ತೊಂದರೆ ನಿವಾರಣೆ ಆದ ನಂತರ ದೇವಸ್ಥಾನಕ್ಕೆ ಬಂದು ಕೂಡ ಒಂದು ದರ್ಶನವನ್ನು ಪಡಿಬಹುದು ಅಂತ ಹೇಳ್ಬಿಟ್ಟು ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹರೀಶ್. ಓಕೆ, ಬಹುಶಃ ಇನ್ನು ಸ್ವಲ್ಪ ತಮ್ಮ ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಅಲ್ಲೇನಾದ್ರೂ ಭಕ್ತಾದಿಗಳನ್ನ ಮಾತಾಡಿಸೋಕೆ ಸಾಧ್ಯ ಆದ್ರೆ ಐ ಕಮ್ ಬ್ಯಾಕ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟೆಡ್ ಮಾಹಿತಿ ಕೊಟ್ಟಿದ್ದಕ್ಕೆ. ಸುನೀಲ್ ಗೋವಿನ ಕವಿ, ಬೆಂಗಳೂರಿನ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇವತ್ತಿನ ಇಡೀ ಜಿಂದಗಿ ಕಾರ್ಯಕ್ರಮದಲ್ಲಿ ನಾವು ಮಂಗಳೂರಿಗೆ ಹೋಗ್ತಿದ್ದೀವಿ, ಬಳ್ಳಾರಿಗೆ ಹೋಗ್ತೀವಿ, ಮೈಸೂರಿಗೆ ಹೋಗ್ತೀವಿ, ಬೇರೆ ಬೇರೆ ಅಮ್ಮನವರ ದರ್ಶನ ಆಗಲಿ ಶಿವನ ದರ್ಶನವನ್ನು ಕೂಡ ನಿಮಗೆ ಮಾಡಿಸೋ ಪ್ರಯತ್ನ ಮಾಡ್ತೀವಿ. ಮನೇಲಿ ಕೂತು ಪಬ್ಲಿಕ್ ಟಿವಿ ಆನ್ ಮಾಡಿದ್ರೆ ಸಾಕು, ಆ ದರ್ಶನ ಅಭಿಷೇಕ ಎಲ್ಲವೂ ಕೂಡ ನಿಮಗೆ ಲಭ್ಯ ಆಗುತ್ತೆ ಅಂತ. ನನ್ನ ಜೊತೆ ಲಕ್ಷ್ಮೀ ಶ್ರೀನಿವಾಸನ್ ಗುರುಗಳಿದ್ದಾರೆ, ಮುದ್ರಾ ಎಕ್ಸ್ಪರ್ಟ್, ಮುದ್ರಾ ರಹಸ್ಯವನ್ನ ಬಿಚ್ಚಿಡೋರವರು. ಇಡೀ ಈ ಗ್ರಹಣವನ್ನ ನೀವು ವೈಜ್ಞಾನಿಕವಾಗಿ ನೋಡೋಕೆ ಬಯಸ್ತೀರಿ, ನೀವು ಯಾಕೆ ಅಂತ? ನೋಡಿ, ನಮ್ಮ ಈ ಭರತ ಖಂಡದಲ್ಲಿ, ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ನೂರಾರು ಧರ್ಮಗಳು, ನೂರಾರು ಜಾತಿಗಳು, ನೂರಾರು ಆಚರಣೆಗಳಿವೆ. ಈಗ ಎಲ್ಲ ಆಚರಣೆಗಳಲ್ಲೂ ಒಂದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ. ಆದರೆ ಇವಕ್ಕೆಲ್ಲಕ್ಕೂ ಒಂದು ಮೂಲಭೂತವಾಗಿ ಬಂದಂಥದ್ದು ವಿಜ್ಞಾನ. ಆ ವಿಜ್ಞಾನದಲ್ಲಿ ನಮಗೆ ನಿಖರವಾದಂಥ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಕೆಲವರು ಗ್ರಹಣ ಕಾಲದಲ್ಲಿ ತಿಂಡಿ ತಿಂದೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡೇ ಹೇಳ್ದ ಬೆಳಗ್ಗೆ. ಇದು ಒಬ್ಬ ಹಿಂದೂ ಮಾಡೋದು ವ್ಯವಹಾರ ಇದು. ಅದೊಬ್ಬ ಮುಸ್ಲಿಂ ಧರ್ಮದವರು ಗ್ರಹಣ ಕಾಲದಲ್ಲಿ ಸೆಕ್ಸ್ ಮಾಡಿದ್ದು ಉಂಟು. ಕ್ರಿಶ್ಚಿಯನ್ಸ್ ಅಲ್ಲಿ ಅದು ನಂಬೋದೇ ಇಲ್ಲ. ಮದ್ಯಪಾನ, ಧೂಮಪಾನ ಎಲ್ಲಾ ದುಷ್ಟಗಳು ಆ ಗ್ರಹಣ ಕಾಲದಲ್ಲೇ ಮಾಡ್ತಾರೆ. ನಾವು ಚೆನ್ನಾಗಿಲ್ವಾ? ನಮ್ಗೇನಾಗಿದೆ? ನೀವು ಇದೆಲ್ಲ ಆಚರಣೆನೇ ಮಾಡಿ ಮಾಡಿ ನಿಮ್ಗೆ ರೋಗ, ನಿಮ್ಮನೇಲಿ ಸರಣಿ ಸಾವು, ಅದು ಇದು ಅಂತ ನಾವೆಲ್ಲ ಏನು ಬಿಟ್ಟಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅನ್ನೋ ಒಂದು ಇದೆಲ್ಲ ನಾನೇನು ಕೇಳ್ತೀನಿ ಅಂದರೆ, ನಮ್ಮಲ್ಲಿ ನೂರಾರು ಆಚರಣೆಗಳು, ಪದ್ಧತಿಗಳು, ಧರ್ಮಗಳಿದ್ದಾಗ ನಾವು ಯಾವುದನ್ನ ಆಚರಣೆ ಮಾಡಿದ್ರೆ ನಮ್ಗೆ ಸುಖ ಸಿಗುತ್ತೆ ಅನ್ನೋದು ಮರ್ತು ಬಿಟ್ಟಿದ್ದೀವಿ. ಅಂದ್ರೆ ಭಯ ಪಡೋದು ಬೇಡ, ಭಯ ಪಡೋದು ಬೇಡ. ಆದ್ರಿಂದ ಈಗ ಗ್ರಹಣ ಅಂದ್ರೆ ಏನು ಅಂದ್ರೆ ಒಂದು ಸಣ್ಣ ಸ್ಪಷ್ಟನೆ ಬೇಡ್ತೀನಿ ನಾನು. ನಂಬಿಕೆ ಇರಲಿ ಆಚರಣೆಯಲ್ಲಿ, ಆದ್ರೆ ಅದಕ್ಕೆ ಅಷ್ಟೊಂದು ಭಯ ಪಡುವುದು ಬೇಡ. ಯಾಕೆಂದ್ರೆ ಈಗ ಇತ್ತೀಚೆಗೆ ಮಾಧ್ಯಮಗಳು ಇರೋದ್ರಿಂದ, ಪೇಪರ್ ಮಾಧ್ಯಮ ಮತ್ತು ವಿಡಿಯೋ ಆಡಿಯೋಗಳೆಲ್ಲ ಇರೋದ್ರಿಂದ ಈ ಎಲ್ಲ ಬಗ್ಗೆ ಪ್ರಚಾರ ಆಗ್ತಿದೆ. ಹಾಗೆ ಒಂದು 100-200 ವರ್ಷದಿಂದ ಹೋದಾಗ ಯಾವುದೇ ರೀತಿ ಅಷ್ಟು ಪಬ್ಲಿಸಿಟಿ ಇರಲಿಲ್ಲ. ಆಗಿನ ಕಾಲ ಗುಡ್ಡಗಾಡಲಿರುವ ಜನಗಳು, ಹಳ್ಳಿಯಲ್ಲಿ ವಾಸ ಮಾಡುವಂಥ ಜನಗಳು, ಇವರೆಲ್ಲರೂ ಇದನ್ನು ಹೇಗೆ ಆಚರಣೆ ಮಾಡ್ಕೊಂಡಿದ್ರು, ಮಾಡ್ತಿದ್ರ ಅಥವಾ ಮಾಡಲಿಲ್ವಾ? ಅಕಸ್ಮಾತ್ ಮಾಡಲಿಲ್ಲ ಅನ್ನೋ ಆರೋಗ್ಯ ಚೆನ್ನಾಗಿ 100-120 ವರ್ಷ 30 ವರ್ಷ ಬದುಕ್ತಾ ಇದ್ರು. ಈಗ ನಾವು ಇದೆಲ್ಲ ಆಚರಣೆ ಮಾಡಿ ಕೂಡ ಕ್ಯಾನ್ಸರ್ ಅಂತೆ, ಏಡ್ಸ್ ಅಂತೆ, ಪಿಟ್ಸ್ ಅಂತೆ, ಪೈಲ್ಸ್ ಅಂತೆ ಕಾಯಿಲೆಗಳು ನಡ್ತಾ ಇದ್ದೀವಿ. ಜೊತೆಗೆ ಮನೇಲಿ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗಿವೆ. ಗ್ರಹಣ ಅಂದರೆ ವಿಜ್ಞಾನದಲ್ಲಿ ನಾನು ಕೂಡ PUC SSLC ಅಥವಾ ಅದಕ್ಕೆ ಮುಂಚೆ ಓದಿರೋದು, ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಹಾದು ಹೋದಾಗ
ಆವಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಅಂತ ಡೆಫಿನೇಷನ್ ಓದಿದ್ದೀವಿ. ಕರೆಕ್ಟ್. ಈಗ ನಿನ್ನೆ ಚಂದ್ರಗ್ರಹಣ ಆಯಿತು, ನೀವು ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಅದರ ಪ್ರಭಾವವನ್ನು ಹೇಗೆ ಈಗ ನೀವು ಇಲ್ಲಿ ನಿಂತ್ಕೊಂಡ್ರೆ ನಿಮ್ಮ ನೆರಳು ಕೆಳಗೆ ಬೀಳುತ್ತಾ ಇಲ್ವಾ? ಡೆಫಿನೆಟ್ ಆಗಿ ನೀವು ನಿಮ್ಮ ನೆರಳು ಕೆಳಗೆ ಬಿದ್ದಾಗ ಆ ಕೆಳಗಡೆ ಏನಿದೆ ಅಂತ ಗೊತ್ತಾಗಲ್ಲ. ಕರೆಕ್ಟು ಅಲ್ವಾ? ಹಾಗೆ ಸೂರ್ಯ ಮತ್ತೆ ಚಂದ್ರರ ಮಧ್ಯೆ ಭೂಮಿ ಬಂದಾಗ ಆ ಛಾಯೆ, ಆ ಬಿಂಬ, ರಿಫ್ಲೆಕ್ಷನ್ ಬಂದಾಗ ಚಂದ್ರ ಮರೆಮಾಚ್ತಾನೆ, ಅದು ಚಂದ್ರಗ್ರಹಣ ಅಂತಾರೆ. ಕರೆಕ್ಟ್. ಆಯ್ತಾ? ದಿನಕ್ಕೊಂದು ಗ್ರಹಣ ನಡೀತಾ ಇರುತ್ತೆ ನಮ್ಮ ಗ್ಯಾಲಕ್ಸಿನಲ್ಲಿ, ಬೇಕಾದಷ್ಟು ಉಪಗ್ರಹಗಳಿವೆ. ಕರೆಕ್ಟ್. ಆದ್ರಿಂದ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಗ್ರಹಣಗಳಾಗ್ಬೋದು. ಇಲ್ಲಿ ರಾಹು ಮತ್ತು ಕೇತು ಛಾಯಾಗ್ರಹಗಳು ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೌದು. ಇದು ಕೇತು ಛಾಯಾಗ್ರಹ. ಅದನ್ನ ನಾವು ಒಂದ್ ಕಡೆ ಡಮ್ಮಿ ಅಂತಾನೂ ಕರಿತೀವಿ, ಒಂದ್ ಕಡೆ ಸ್ಟ್ರಾಂಗ್ ಗ್ರಹ ಅಂತಾನೂ ಕನ್ಸಿಡರ್ ಮಾಡ್ತೀವಿ. ಅದರಿಂದ ಈ ಭೂಮಿ ಮತ್ತೆ ಸೂರ್ಯಚಂದ್ರ ಮಧ್ಯೆ ಭೂಮಿ ಬಂದಾಗ ಆ ಒಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಆಗುವಂತಕ್ಕೆ ಖಡ್ಗ್ರಾಸ ಅಂತ ಕರೀತಾರೆ. 2 ಥರ ಗ್ರಹಣ ಇದೆ. ಒಂದು ಗ್ರಾಸ, ಖಡ್ಗ್ರಾಸ ಅಂದ್ರೆ ಒಂದು ಪಾರ್ಶ್ವ ಮತ್ತೆ ಪೂರ್ಣ. ಇವಾಗ ನೆಂದೇ ಆಗಿದ್ದು ಪೂರ್ಣವಾಗಿ ಕವರ್ ಮಾಡ್ಕೊಳ್ಳುತ್ತೆ ಅಂತ ಆ ಬಿಂಬ. ಕೆಲವು ಟೈಮ್ ಗ್ರಹ ಅರ್ಧಂಬರ್ಧ ಕವರ್ ಆಗುತ್ತೆ. ಹೌದು. ಆಯ್ತಾ? ಹೀಗಾಗಿ ಅರ್ಧ ಅದು. ಈಗ ನಮ್ಮ ನೆನ್ನೆ ನಡೆದಂತ ಗ್ರಹಣ ಪೂರ್ವದಿಂದ ದಕ್ಷಿಣಕ್ಕೆ ಹೋಗುವಾಗ ಆಗುವಂತ ಗ್ರಹಣ, ಅದಕ್ಕೆ ಸ್ಪರ್ಶಕಾಲ ಅಂತ ಕರೀತಾರೆ. ಅಂದ್ರೆ ಅಟ್ಯಾಕ್ ಮಾಡೋದು. ಆ ಸಂದರ್ಭದಲ್ಲಿ ಎಕಲಾಜಿಕಲ್ ಆಗಿ ಹಳೆ ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯುತ್ತೆ, ಓಕೆ, ವೈರಸ್ಗಳೆಲ್ಲ ಸಾಯುತ್ತೆ, ಪ್ರೋಟೋಜೋವಾಸ್ ಎಲ್ಲ ಸಾಯುತ್ತೆ, ಹೊಸದಾಗಿ ರೀಜನರೇಟ್ ಆಗುತ್ತೆ ಅದು. ಆಗ ಪ್ರಕೃತಿಗೆ ಕೆಲವು ಆಯುಷನ್ನು ತುಂಬುವಂಥ ಕೆಮಿಕಲ್ ರಿಯಾಕ್ಷನ್ಸ್ ಗ್ರಹಣ ಕಾಲದಲ್ಲಿ ಬರುತ್ತೆ. ಮತ್ತೆ ಹಾಗೆ ಹಳೆದೆಲ್ಲ ಡೆಸ್ಟ್ರಾಯ್ ಮಾಡಿ ಹೊಸದಾಗಿ ಕೊಟ್ಟಾಗ ಈ ಗ್ರಹಣ ಕಾಲದಲ್ಲಿ ಹೊಸದಾಗಿ ಬಂದಂಥ ಜೀವರಾಶಿಗಳಲ್ಲಿ ಮಳೆನೂ ಬರ್ಸುತ್ತೆ, ಸಸ್ಯ ಸಮೃದ್ಧಿಗಳನ್ನು ಜಾಸ್ತಿ ಮಾಡುತ್ತೆ, ರೋಗಿಗಳೆಲ್ಲ ಕಾಯಿಲೆಯಿಂದ ನಿವಾರಣೆ ಆಗೋದು ಚಾನ್ಸಸ್ ಉಂಟು. ಆ ಒಂದು ಅಟ್ಮಾಸ್ಫಿಯರಿಕ್ ಎನ್ವೈರನ್ಮೆಂಟ್. ಒಳ್ಳೆ ಸಕಾರಾತ್ಮಕ ಮಾತನ್ನ ಹೇಳಿದ್ದೀರಿ. ಬಟ್ ಈ ಬದಲಾವಣೆ ಆಗುತ್ತೆ ಅಂದಾಗ ಯಾವ ತರಹದ ಬದಲಾವಣೆ ಪ್ರತಿ ಇಂಡಿವಿಜುವಲ್ಗೆ ಅನ್ನೋದು ಕೂಡ ಒಂದು ಕುತೂಹಲ. ಅದನ್ನು ಕೇಳೋದಕ್ಕೆ ಒಂದು ಬ್ರೇಕ್ ತಗೋತೀನಿ. ಅದಾದ್ಮೇಲೆ ಗುರುಗಳ ಮಾತುಕತೆ ಮುಂದುವರಿಯುತ್ತೆ ಮತ್ತು ಬೇರೆ ಬೇರೆ ಕಡೆಗಳಿಂದ ನನ್ನ ಕೊಲೀಗ್ಸ್ ಕೂಡ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ. ಚಂದ್ರಗ್ರಹಣ ಮುಗೀತು ರಾತ್ರಿಗೆ, ಬೆಳಗ್ಗೆ ವಾತಾವರಣ ನಿಜವಾಗ್ಲೂ ಕೂಡ ಒಂಥರ ಖುಷಿ ಅನಿಸುತ್ತೆ. ದೇವಸ್ಥಾನಗಳನ್ನು ನೋಡ್ತಾ ಇದ್ರೆ ಆ ಎಲ್ಲ ದೇವರ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತಾ ಇದ್ದೀವಿ. ಸ್ಟುಡಿಯೋದಲ್ಲಿ ನನ್ನ ಜೊತೆ ಲಕ್ಷ್ಮೀ ಶ್ರೀನಿವಾಸನ್ ಗುರುಗಳು ಕೂಡ ಇದ್ದಾರೆ. ಇವತ್ತು ಗ್ರಹಣ ಮುಗಿದ ಮೇಲೆ ಮಾರನೇ ದಿವಸ ನಾವ್ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು? ನೋಡಿ, ನಮ್ಮ ಮನೆಯಲ್ಲಿ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ನಿದ್ದೆ ಮಾಡ್ತೀವಿ, ಸೆಕ್ಸ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಮೋಜು ಮಜಗಳನ್ನು ಮಾಡ್ತೀವಿ. ದೇವಸ್ಥಾನದಲ್ಲಿ ಯಾವಾಗಲೂ ನಿರಂತರ ಜಪ ತಪ ಆರತಿ ಧೂಪಗಳಲ್ಲಿ ಆಗುತ್ತೆ. ಆ ದೇವಸ್ಥಾನದಲ್ಲಿರೋ ವೈಬ್ರೇಷನ್ ಮನೇಲಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಮ್ಮ ಎನರ್ಜಿ ಡೌನ್ ಆದಾಗ, ಬಾಡಿ ಫ್ರೀಕ್ವೆನ್ಸಿ ಮೆಗಾ ಹಾರ್ಟ್ಸಲ್ಲಿ ಕಮ್ಮಿ ಆದಾಗ ಅದನ್ನು ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕಂದರೆ ಅಲ್ಲಿ ಘಂಟಾನಾದ, ಧೂಪ, ದೀಪ, ಅರ್ಚನೆ, ಮಂತ್ರಗಳ ನಾದ ಗೋಡೆಗಳು ಇರೋದ್ರಿಂದ ನಾವು ಆ ಸ್ಥಳಕ್ಕೆ ಹೋದಾಗ ನಮ್ಮ ಸೂಕ್ಷ್ಮ ಶರೀರ, ಈ ಫಿಸಿಕಲ್ ಬಾಡಿ ಮೇಲೆ ಇನ್ನೊಂದು ಪದರ ಇದೆ. ಆ ಸೂಕ್ಷ್ಮ ಶರೀರಕ್ಕೆ ಅಲ್ಲಿರ್ತಕ್ಕಂಥ ವೈಬ್ರೇಷನ್ ಸಕ್ ಮಾಡೋ ಒಂದು ಶಕ್ತಿ ದೇವಾಲಯಗಳಿದೆ. ನಾವು ದಿನ 24 ನೀವು ಹೋದು ಅರ್ಚನೆ ಮಾಡಿ ಪೂಜೆ ಮಾಡ್ತಾರೆ, ಇನ್ನೊಬ್ಬರದು ಬೆಳಗ್ಗೆ ದೇವಸ್ಥಾನ ತೆಗೆದಿರೋ ಸಂಜೆವರೆಗೂ 24 ಗಂಟೆ ಪೂಜೆ ಜಪಗಳು. ಅದು ಮನೇಲಿ ಹಂಗೆ ನಡೀತಾರಲ್ಲ. ಟಿ ವಿ ನೋಡ್ತೀವಿ, ಡ್ರಿಂಕ್ಸ್ ಮಾಡ್ತೀವಿ, ಸ್ಮೋಕ್ ಮಾಡ್ತೀವಿ, ಸೆಕ್ಸ್ ಮಾಡ್ತೀವಿ, ಊಟ ಮಾಡ್ತೀವಿ, ಏನೋ ಮಾಡ್ತೀವಿ. ಅಲ್ಲಿ ಆ ಪಾಸಿಟಿವ್ ಎನ್ವೈರ್ಮೆಂಟ್ ಕಮ್ಮಿ ಮನೆಗಳಲ್ಲಿ. ಅದರಿಂದ ನಾವು ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಇಳಿದೋದಾಗ ಮನೇಲಿ ಊಟ ಆಗಿಲ್ಲ ಅಂದರೆ ಹೋಟ್ಲಿಗೆ ಹೋಗಿ ತಿಂತೀವಿ ಅಲ್ವಾ. ಹಾಗೆ ಮನೆ ಕೂತ್ಕೊಂಡು ಬೇಜಾರಾದಾಗ ಸಿನಿಮಾಗೆ ಹೋಗಿ ಎಂಟರ್ಟೈನ್ಮೆಂಟ್ ಮಾಡ್ಕೋತೀವಿ ಮೈಂಡ್ಗೆ. ಹಾಗೆ ಬಾಡಿನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ, ಎನರ್ಜೈಸ್ ಮಾಡ್ಕೊಳ್ಳಿಕ್ಕೆ, ಕಾಸ್ಮಿಕ್ ಎನರ್ಜಿ ತಗೊಳ್ಳೋಕೆ ದೇವಸ್ಥಾನಕ್ಕೆ ಹೋದ್ರೆ ಪರಿಹಾರ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಅದನ್ನ ಗುರುಗಳು ಹೇಳೋಕೆ ಮುಂಚೆ ನೇರವಾಗಿ ಮೈಸೂರಿಗೆ ಹೋಗ್ತಿದ್ದೀನಿ. ಮೈಸೂರಿಂದ ನನ್ನ ಕೊಲೀಗ್ KP ನಾಗರಾಜ್ ಅಮೃತೇಶ್ವರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ KP. ಮೈಸೂರೆಲ್ಲ ಬೆಳಗ್ಗೆ ಒಂದು ರೌಂಡ್ ಹೊಡೆದಿರ್ಬೇಕಲ್ಲ ಎಲ್ಲ ದೇವಸ್ಥಾನಕ್ಕೆ, ನಿಮಗೂ ಒಳ್ಳೇದಾಗುತ್ತೆ ಹಾಗಿದ್ರೆ. ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದಂತ ಹರೀಶ್. ಆದ್ರೆ ಮೈಸೂರಿನ ಬಹುತೇಕ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ, ಅಂದ್ರೆ ಚಾಮುಂಡಿ ಬೆಟ್ಟದ ಆದಿಯಾಗಿ ಬಹುತೇಕ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಏನು ಕ್ಲೀನ್ ಮಾಡುವಂತದ್ದು. ಜೊತೆಗೆ ಈಗ ಪ್ರಮುಖವಾಗಿ ಮೈಸೂರಿನ ಅಮೃತೇಶ್ವರ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಯಾವ್ಯಾವ ರಾಶಿಗಳಿಗೆ ದೋಷಗಳಿದೆಯೋ ಆ ಎಲ್ಲ ರಾಶಿಗಳಿಗೆ ಗ್ರಹಣ ಶಾಂತಿ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆರಂಭವಾಗಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಯಾವ್ಯಾವ ಜ್ಯೋತಿಷಿಗಳು ಏನೇನು ಹೇಳಿದ್ದಾರೆ ಅನ್ನುವಂತಹದ್ರ ಪ್ರಕಾರವಾಗಿ ಆಯಾ ರಾಶಿಗಳಿಗೆ ಏನು ಗ್ರಹಣ ಶಾಂತಿ ಮಾಡುವಂತ ಪ್ರಕ್ರಿಯೆಗಳು ಶುರುವಾಗಿರುವಂತದ್ದು.
ಮೈಸೂರಿನ ಅಮೃತೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಹೋಮ ಮತ್ತು ಹವನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಎಲ್ಲ ರೀತಿಯಾದಂತಹ ಹೋಮ ಹವನಗಳು ಆರಂಭವಾಗ್ತವೆ ಮತ್ತು ಯಾವ್ಯಾವ ರಾಶಿಗಳಿಗೆ ಸಂಬಂಧಪಟ್ಟಂತ ದೋಷಗಳಿದೆಯೋ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಹೋಮ ಹವನದಲ್ಲಿ ಭಾಗವಹಿಸ್ತಾರೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ಗ್ರಹಣದ ಎಲ್ಲ ಪ್ರಕ್ರಿಯೆಗಳು ಮುಗಿದಿದ್ದಾವೆ. ಈಗ ಗ್ರಹಣದ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಈಗ ಯಾವ ರೀತಿಯಾದಂತಹ ಪೂಜೆಗಳು ಈಗ ಶುರುವಾಗುತ್ತೆ? ಇವಾಗ ಶಾಂತಿಗಳು ಪ್ರಾರಂಭ ಆಗುತ್ತೆ. ಈಗ ಸಂಕಲ್ಪಗಳು ಮುಗಿತಾ ಬರ್ತಾ ಇದೆ. ಸಂಕಲ್ಪಗಳು ಮುಗಿದ ಮೇಲೆ ನಾವು ಹೋಮಗಳನ್ನ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಸಂಕಲ್ಪಿತರು ಇನ್ನೂ ಬರ್ತಾ ಇದ್ದಾರೆ ಜನ. ಹಾಗಾಗಿ ಮುಗಿದ ತಕ್ಷಣ ಈಗ ನವಗ್ರಹ ಪುರಸ್ಸರವಾಗಿ ಕೇತು ಶಾಂತಿ, ಚಂದ್ರ ಶಾಂತಿ, ಗ್ರಹಣ ಶಾಂತಿ ಜೊತೆಗೆ ಮೃತ್ಯುಂಜಯ ಹೋಮ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದೀವಿ ಎಲ್ಲ. ಹರೀಶ್, ಪ್ರಮುಖವಾಗಿ ಈ ದೇವಸ್ಥಾನದಲ್ಲಿ ನಿನ್ನೆ ಏನೋ ಚಂದ್ರಗ್ರಹಣ ಇದ್ದಂತ ಸಂದರ್ಭದಲ್ಲೂ ಕೂಡ ದೇವಸ್ಥಾನದ ಬಾಗಿಲು ತೆಗೆದಿತ್ತು, ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದ್ರ ಬಗ್ಗೆ ನಾನು ಕೇಳ್ತೇನೆ ಸರ್. ಪ್ರಮುಖವಾಗಿ ನಿನ್ನೆ ದೇವಸ್ಥಾನದ ಬಾಗಿಲನ್ನ ತೆಗೆದಿತ್ತು, ನಾವು ಕೂಡ ಇದ್ವಿ ರಾತ್ರಿ, ಎಲ್ಲ ರೀತಿಯಂತ ಪೂಜೆಗಳು ನಡೀತಾ ಇದ್ವು. ಆದ್ರೆ ಬೇರೆ ದೇವಸ್ಥಾನಗಳು ಬಾಗಿಲು ಮುಚ್ಚಿದ್ವು, ಈ ದೇವಸ್ಥಾನದ ವಿಶೇಷ ಇಲ್ಲ. ಅದು ಕೆಲವರು ಒಂದು ಕುಚೋದ್ಯದಿಂದ ಅದಾಗಿರೋದೇ ವಿನ ಶಾಸ್ತ್ರೀಯವಾಗಲ್ಲ. ಶಾಸ್ತ್ರೀಯವಾಗಿ ದೇವಸ್ಥಾನಗಳನ್ನ ಬಾಗಿಲೇ ತೆಗಿಬೇಕು ಅಂತಾನೆ ಇದೆ. ಯಾಕೆಂದ್ರೆ ಶೃಂಗೇರಿಯಲ್ಲಿ ನೀವೇ ತೋರಿಸಿದ್ದೀರಾ, ಕಟೀಲ್ ತೋರಿಸಿದ್ದೀರಾ, ಕೆಲವು ಪ್ರಮುಖ ದೇವಸ್ಥಾನಗಳು ನೀವು ತೋರಿಸಿದ್ದೀರಾ. ಇದು ಶಾಸ್ತ್ರಾಧಾರಿತವಲ್ಲದ ವಿಚಾರ ಇದು. ಹಾಗಾಗಿ ಅದು ಅವ್ರ ಅನಿಸಿಕೆಯಲ್ಲಿ ಬಾಗಿಲು ಮುಚ್ಚಿದ್ದಾರೆ. ಯಾಕಂದ್ರೆ ದೇವ್ರಿಗೆ ಬಂಧನ ಇಲ್ಲ, ದೇವ್ರಿಗೆ ಗ್ರಹಣ ಇಲ್ಲ. ಗ್ರಹಣ ಅನ್ನೋದು ಮನುಷ್ಯರುಗಳಿಗೆ ಅಷ್ಟೇ ವಿನ ದೇವ್ರಿಗಲ್ಲ. ನಾವು ದೇವತಾ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಿ ಆ ಗ್ರಹಣ ದೋಷಗಳನ್ನ ಕಳ್ಕೋಬೇಕಷ್ಟೇ. ಹರೀಶ್, ನಿನ್ನೆ 10:00 ಏನು ಗ್ರಹಣ ಶುರುವಾಯಿತು, ಆ 10:00 ನಂತರದಲ್ಲಿ ವಿಶೇಷವಾದಂತಹ ಅಭಿಷೇಕಗಳು ಸತ್ಯನಾರಾಯಣ ಸ್ವಾಮೀಜಿಗಿರ್ಬೋದು ಮತ್ತು ಪ್ರಮುಖವಾದಂತಹ ಲಿಂಗಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಪ್ರಮುಖವಾದಂತಹ ಅಭಿಷೇಕಗಳು ಇಲ್ಲಿ ನಡೆದಿರುವಂತದ್ದು ಈ ದೇವಸ್ಥಾನದ ಪ್ರಮುಖವಾದಂತಹ ವಿಶೇಷ. ಮತ್ತು ಇವತ್ತು ಯಾವ್ಯಾವ ರಾಶಿಗಳಿಗೆ ಯಾವ ರೀತಿಯಾದಂತಹ ಶಾಂತಿ, ಈಗ ಪ್ರಮುಖವಾಗಿ ಏನು ಯಾವ ರಾಶಿಗಳಿಗೆ ತೊಂದರೆ ಇರುತ್ತೋ ಆ ರಾಶಿಗಳಿಗೆ ಶಾಂತಿನ? ಖಂಡಿತ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಶಾಂತಿ ಆಗೋದು ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಬಾಕಿದು ಧರ್ಮಶಾಸ್ತ್ರ ನಾವು ತಗೋಬೇಕು. ಧರ್ಮಶಾಸ್ತ್ರ ಜ್ಯೋತಿಷ್ಯ ಎರಡೂ ಲೇಪನ ಮಾಡಿದಾಗ ಶ್ರವಣ ನಕ್ಷತ್ರಕ್ಕೆ ಉಂಟಾದಾಗ ಇನ್ನು ಬೇರೆ ನಕ್ಷತ್ರಗಳಿಗೆ ಯಾವುದಕ್ಕೆ ಇದು ತೊಂದರೆ ಕೊಡುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡಿ ಹೇಳಬೇಕು. ಇದು ಲೆಕ್ಕ ಹೆಂಗೆ ಅಂದ್ರೆ, 1 ಹಿಡಿದಿರೋ ರಾಶಿ ಮಕರ, ಅಲ್ಲಿಂದ 4, ಅಲ್ಲಿಂದ 8, ಅಲ್ಲಿಂದ 12, ಆ ರೀತಿ ಶಾಂತಿ ಮಾಡಬೇಕು. ಅಂದ್ರೆ ನಿನ್ನೆನೇ ಇದು ಎಲ್ಲ ಬುಕ್ ಆಗಿರ್ಬೇಕಾ? ಖಂಡಿತ ಎಲ್ಲ ಬಂದು ಸಂಕಲ್ಪಿತರಾಗಿದ್ದಾರೆ. ನಿನ್ನೆ ಎಲ್ಲ ಬಂದು ಸಹಸ್ರಾರು ಜನ ಬಂದು ಸಂಕಲ್ಪ ಮಾಡಿದ್ದಾರೆ. ಇವಾಗ್ಲೂ ಮಾಡ್ತಾ ಇದ್ದಾರೆ. ಅದು ನೀವು ನೋಡ್ತಾ ಇದ್ದೀರಾ. ಇವಾಗ ಅಂದ್ರೆ ಇನ್ನು ಎಷ್ಟೊತ್ತಿ ಶುರು ಆಗುತ್ತೆ, ಎಷ್ಟೊತ್ತು ನಡೆಯುತ್ತೆ? ಈಗ ಇನ್ನೊಂದು 1/4 ಗಂಟೆಲಿ ನಾವು ಸಂಕಲ್ಪ ಕ್ಲೋಸ್ ಮಾಡಿ ಹೋಮ ಶುರು ಮಾಡ್ತೀವಿ. ಅಂದ್ರೆ ಪ್ರಮುಖವಾಗಿ ಹರೀಶ್, ಏನು ನಿನ್ನೇನು ಕೂಡ ಯಾವ್ಯಾವ ರಾಶಿಗಳಿಗೆ ತೊಂದರೆ ಇತ್ತು ಅವರೆಲ್ಲರೂ ಕೂಡ ಬಂದು ಇಲ್ಲಿ ಶಾಂತಿಯನ್ನು ಮಾಡಿಸ್ಕೊಂಡಿರುತ್ತದೆ. ಈಗ ಆ ಶಾಂತಿಯ ಪ್ರಕ್ರಿಯೆಗಳು ಈಗ ಈ ದೇವಸ್ಥಾನದಲ್ಲಿ ಈಗ ಆರಂಭವಾಗುವಂತಹದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ KP ನಾಗರಾಜ್. ಈ ಕ್ಷಣದ ಅಮೃತೇಶ್ವರ ದೇವಸ್ಥಾನದ ಒಂದಷ್ಟು ಮಾಹಿತಿ ನಮಗೆ ಕೊಟ್ಟಿದ್ದೀರಿ. ಬಹುಶಃ ಜನ ಕೂತು TV ನೋಡ್ತಾನೆ ಆ ಎಲ್ಲ ದೇವಸ್ಥಾನದ ದರ್ಶನ ಭಾಗ್ಯವನ್ನು ನೀವು ಪಡಿಬೋದು. ನಿಮ್ಗೆ ಇದೆ ಹಂಗೆ ನೋಡಕ್ ಹೋದ್ರೆ ಸ್ಟಾರ್ಟಿಂಗ್ ಹೇಳ್ತಿದ್ರಿ, ಹೌದು, ಅದೇ ಮಕ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ ಅಂತ ಪರಿಹಾರ ಮಾಡಲೇಬೇಕು ಅಲ್ವಾ? ಹೌದು. ಇಲ್ಲಿ ನೋಡಿ, ಒಂದು ಭೂಮಿ ಅನ್ನೋ ಗ್ರಹ, ಈ ಭೂಮಿ ಮೇಲೆ ಒಂದೇ ಗ್ರಹದ ಮೇಲೆ ದರ್ಬೆ ಅನ್ನೋ ಒಂದು ಸಸ್ಯ ಗಿಡ ಬೆಳೆಯೋದು, ಆ ಒಂದು ಹುಲ್ಲು. ಅದರಿಂದ ಭೂಮಿ ಮೇಲೆ ದರ್ಬೆ ಜಗತ್ತಿನಲ್ಲಿ ಯಾವುದೇ ಮೂಲಲ್ಲಿ ಬೆಳೆದರೂ ಕೂಡ ಭೂಮಿಗೆ ದೋಷ ಇಲ್ಲ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುತ್ತೆ. ಆದ್ದರಿಂದ ಆ ಭೂಮಿ ಮೇಲೆ ಬೆಳೆದೋ ದರ್ಬೆ ವಾಸ ಇರೋತಕ್ಕಂಥ ಗ್ರಹದ ಮೇಲೆ ನಾವೆಲ್ಲ ವಾಸ ಮಾಡೋದ್ರಿಂದ ಇದಕ್ಕೆ ದೋಷ ಮುಕ್ತ ಗ್ರಹ ಅಂತಲೂ ಕರೀತಾರೆ ಭೂಮಿಯನ್ನು. ಗೊತ್ತಾಯ್ತಾ? ಇದೊಂದೇ ಗ್ರಹದಲ್ಲಿ 84 ಲಕ್ಷ ಜೀವರಾಶಿಗಳು ವಾಸ ಮಾಡೋದು ಬ್ರಹ್ಮಾಂಡ ಪುರಾಣ ಪ್ರಕಾರ. ಇನ್ನು ಯಾವ ಗ್ರಹಗಳಲ್ಲೂ ಕೂಡ ಮಾನವರು ವಾಸ ಮಾಡೋಕ್ಕಾಗ್ತಿಲ್ಲ ಅಂತ ಚೆನ್ನಾಗಿ ಗೊತ್ತೆಲ್ರಿಗೂ. ಎರಡನೇದು, ನಾವೇನಾದರೂ ಆ ಸಮಯದಲ್ಲಿ ಎಕಲಾಜಿಕಲ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆದಾಗ, ಈಗ ನೀವು ಫ್ಯಾನ್ ಆನ್ ಮಾಡಿದಾಗ ಅದು ಜಾಸ್ತಿ ರೊಟೇಷನ್ ಕೊಟ್ಟಾಗ ಜಾಸ್ತಿ ಬಲವಾಗಿ ಗಾಳಿ ಬೀಸುತ್ತೆ, ಕಮ್ಮಿ ಮಾಡಿದಾಗ ಕಮ್ಮಿ ಗಾಳಿ ಬೀಸುತ್ತೆ. ಹಾಗೆ ಆ ನಕ್ಷತ್ರ ರಾಶಿಯವರೆಗೆ ಮಾತ್ರ ಆ ಸಂದರ್ಭದಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅದನ್ನು ಏನು ಮಾಡಬೇಕು? ಈಗ ತುಂಬ ಚಳಿ ಆದಾಗ ರಗ್ಗೊತ್ಕೋತೀವಿ, ತುಂಬ ಚಳಿ ಆದಾಗ ನಾವು ಹೀಟ್ರ್ ಆನ್ ಮಾಡ್ಕೊಳ್ತೀವಿ. ಹಾಗೆ ಅದರ ಪವರ್ ಜಾಸ್ತಿ ಆದಾಗ ರಗ್ಗು ಮತ್ತು ಹೀಟ್ರ್ ಆನ್ ಮಾಡ್ಕೊಳ್ಳೋ ಬದಲು ಮಂತ್ರಗಳ ಮೂಲಕ, ಧ್ಯಾನಗಳ ಮೂಲಕ, ಜಪಗಳ ಮೂಲಕ ಆ ಫ್ರೀಕ್ವೆನ್ಸಿನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತೀವಿ. ಗ್ರಹಣ ಟೈಮಲ್ಲಿ ಸುಮ್ಮನೆ ಮಲ್ಕೊಂಡ್ಬಿಡೋದಲ್ಲ, ರಾತ್ರಿ ಇದೆ ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದೊಳೋದು ಬೇಡಪ್ಪ, ಆ ಟೈಮಲ್ಲಿ ಎಚ್ಚರವಾಗಿದ್ದು ದೇವರ ಜಪ ತಪವನ್ನು ಮಾಡಬೇಕು ಅಂತ. ಯಾಕೆಂದರೆ ನನಗೆ ಆ ಇನ್ಫ್ಲೂಯೆನ್ಸ್ ಇರುತ್ತೆ ಅದ್ರ ಮೇಲೆ. ಆಯ್ತಾ? ಈಗ ನಿಮ್ಗೆ ಎಲ್ರಿಗೂ ಉಪ್ಪು ಜಾಸ್ತಿ ಇದ್ರೆ ನನಗೆ ಉಪ್ಪು ಕಮ್ಮಿ ಇರುತ್ತೆ ಊಟ ಬಡಿಸಿದಾಗ, ಅವಾಗ ನಾನು ಏನು ಮಾಡಬೇಕು? ಆ ಉಪ್ಪನ್ನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ, ಬೇರೆ ಏನು ಸಪ್ಪೆ ತಿನ್ಬೇಕು. ಮಕರ ರಾಶಿ ಶ್ರವಣ ನಕ್ಷತ್ರ, ಇದು ಕಾಂಪನ್ಸೇಷನ್. ನಾನು ಅಕಸ್ಮಾತ್ ಮಾಡಲಿಲ್ಲ, ಈಗ ನನ್ನ ಮಕರ ರಾಶಿ ಇನ್ನೊಂದು, ನಾನು ಮಲ್ಕೊಂಡ್ಬಿಟ್ಟ ಅಂತಾನೆ ನನಗೇನು ಆಗಲ್ಲ. ಆದರೆ ಅದು ಏನಾಗುತ್ತೆ, ಆ ಡಾಮಿನೆನ್ಸಿ ಪವರ್ ಜಾಸ್ತಿ ಇರುತ್ತೆ, ನಿಧಾನ ಡಿಸ್ಚಾರ್ಜ್ ಆಗುತ್ತೆ. ಅದು 1 ತಿಂಗಳು ತಗೋಬಹುದು, 2 ತಿಂಗಳು ತಗೋಬಹುದು, ಅಥವಾ ನೆಕ್ಸ್ಟ್ ಗ್ರಹಣ ಆಗೋವರೆಗೂ ಇರ್ಬೋದು.
ಓ ಹಾಗೆ. ಈ ಒಂದು ಇಂಜೆಕ್ಷನ್ ತೊಗೊಂಡ್ರೆ 48 ಮಿನಿಟ್ಸ್ ಅಂತ, ಒಂದು ಮುಹೂರ್ತ ಅಂದರೆ 48 ಮಿನಿಟ್ಸ್. ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ, ಒಂದು ಸಿರಪ್ ತೊಗೊಳ್ಳಿ, ಏನಾಗಲಿ ಬಾಡಿನಲ್ಲಿ ರಿಯಾಕ್ಟ್ ಆಗೋಕ್ಕೆ 48 ಮಿನಿಟ್ಸ್ ಬೇಕು, ಒಂದು ಮುಹೂರ್ತ ಆಯುರ್ವೇದ ಶಾಸ್ತ್ರ ಪ್ರಕಾರ. ಹಾಗೆ ಗ್ರಹಣದ ಒಂದು ಪ್ರಭಾವ ಬಾಡಿ ಮೇಲೆ ಬಿದ್ದಾಗ, ಅಂದರೆ ಬಾಡಿ ಮೇಲೆ ಬಿದ್ದಾಗ ಅದನ್ನು ಡಿಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸ್ಲೋಗೆ ನೆಕ್ಸ್ಟ್ ಗ್ರಹಣವರೆಗೂ ಕಾಯಬೇಕು. ಅದಕ್ಕೆ 1 ಇಯರ್ ವಾರಂಟಿ ಇರುತ್ತೆ. ಆಫ್ಟರ್ 1 ಇಯರ್ ಆದ್ಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ. ನಮ್ಮ ಜೊತೆ ಈಗ ತಾನೇ ಜಾಯಿನ್ ಆಗಿದ್ದಾರೆ ಅಧ್ಯಾತ್ಮ ಚಿಂತಕರು, ಜ್ಯೋತಿಷಿಗಳಾದಂಥ ರಾಘವೇಂದ್ರ ಮೋಕ್ಷಗುಂಡಂ ಅವರು. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗ್ರಹಣ ಬಿಡ್ತು, ಪರಿಹಾರದ ಮಾರ್ಗವನ್ನು ಈಗ ಎಲ್ಲರೂ ಕೂಡ ಸೂಚಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮ ಇದು. ಏನು ಪರಿಹಾರ ಅಂದರೆ ಆಗಿದ್ರೆ? ಖಂಡಿತ ಸರ್. ಓಮಾಪ್ಯಾಯ ಸ್ವಸಮೇತು ತೇ ವಿಶ್ವತಃ ಸೋಮವೃಷ್ಣಿಯಂ ಭವ ಅವಾಜಸ್ಯ ಸಂಗಥೇ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಚಂದ್ರಗ್ರಹಾಯ ನಮಃ ನಮಸ್ಕರೋಮಿ. ಕೇತುಂ ಕೃಣ್ವನ್ನ ಕೇತವೇಪೇಶೋ ಮರ್ಯಾಪೇಶಸೇ ಸಮುಷದ್ಭಿರಜಾಯಥಾಃ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಕೇತುಗ್ರಹಾಯ ನಮಃ ನಮಸ್ಕರೋಮಿ. ಈ ಖಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ 2 ಗ್ರಹಗಳು ಪ್ರಧಾನವಾಗುತ್ತೆ ಇಲ್ಲಿ, ಕೇತು ಮತ್ತು ಚಂದ್ರ. 2 ಗ್ರಹಗಳಿಗೆ ಸಂಬಂಧಪಟ್ಟಂಥ ಒಂದು ವೈದಿಕ ಮಂತ್ರವನ್ನು ಜಪವನ್ನು ಮಾಡಿ 2 ಗ್ರಹಗಳಿಗೆ ನಮನವನ್ನು ಸಲ್ಲಿಸಿ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಗ್ರಹಣ ಇಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಗ್ರಹಣದಲ್ಲಿ ಅದರ ಒಂದು ಡೆಫಿನೇಷನ್ಸ್ ನೋಡ್ತಾ ಹೋಗಿದ್ದಾದಲ್ಲಿ ಸಂಪೂರ್ಣ ಗ್ರಹಣ, ಖಗ್ರಾಸ ಗ್ರಹಣ ಅಂತ 2 ವಿಧಾನವಾಗಿ ನೋಡ್ತೀವಿ. ಪೂರ್ಣ ಗ್ರಹಣ ಆದಾಗ ಅದರ ಪ್ರಭಾವಗಳು ಜಾಸ್ತಿ ಇರುತ್ತೆ. ಖಗ್ರಾಸ ಅಂದರೆ ಪಾರ್ಷಿಯಲ್ ಎಕ್ಲಿಪ್ಸ್ ಅನ್ನತಕ್ಕಂಥದ್ದು. ಈ ಪಾರ್ಷಿಯಲ್ ಎಕ್ಲಿಪ್ಸ್ ಆದಾಗ ಅದರ ಪ್ರಭಾವಗಳು ಹೆಚ್ಚಾಗಿ ಇರೋದಿಲ್ಲ. ಜೊತೆಗೆ ಸೂರ್ಯಗ್ರಹಣ ಆದಾಗ ನಮಗೆ ಅದರ ಪ್ರಭಾವ ಕ್ರೂರವಾಗಿರುತ್ತೆ. ಚಂದ್ರಗ್ರಹಣದಲ್ಲಿ ಅಷ್ಟಾಗಿ ಬರೋದಿಲ್ಲ. ಸೂರ್ಯಗ್ರಹಣಕ್ಕೆ ಕಂಪೇರ್ ಮಾಡ್ಕೊಂಡಿದ್ದಾದಲ್ಲಿ ಚಂದ್ರಗ್ರಹಣದ ಒಂದು ಎಫೆಕ್ಟ್ಸ್ ಅಷ್ಟಾಗಿ ಇರೋದಿಲ್ಲ. ಆದರೂ ಸಹ ಗ್ರಹಣ ಅನ್ನತಕ್ಕಂಥದ್ದು ಅದರ ಒಂದು ಎಫೆಕ್ಟ್ಸ್ ಅನ್ನೋದು ಒಂದು ಹಂತಕ್ಕೆ ಇದ್ದೇ ಇರುತ್ತೆ. ವಿಶ್ವದಾದ್ಯಂತ ನಿನ್ನೆ ಗ್ರಹಣ ಗೋಚರವಾಗಿದೆ. ಯಾರಿಗೆ ಕೆಡುಕು ಮಾಡುತ್ತಾನೆ ಚಂದ್ರ ಆಗಿದ್ರೆ? ನೋಡಿ, ಚಂದ್ರ ಮುಖ್ಯವಾಗಿ ಮನಃಕಾರಕ ಆಗಿರೋದ್ರಿಂದ, ಮನಃಕಾರಕ, ಮಾತೃಕಾರಕ ಮತ್ತು ಜಲಾಭಿಮಾನಿ ದೇವತೆ ಆಗಿರೋದ್ರಿಂದ ಈ ಎಲ್ಲ ಅಂಶಗಳ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಕೇತು ಏನಂತಂದರೆ ಮನಸ್ಸನ್ನು ಕೆಡಿಸ್ತಕ್ಕಂಥವನು ಅಂತ ಹೇಳ್ತೀವಿ. ಕೇತು ಚಂಚಲಕಾರಕ, ರಾಹು ಚಂಚಲಕಾರಕ ಅಂತ ಹೇಳ್ತೀವಿ ನಾವು. ಹಾಗಾಗಿ ಕೇತುವಿನ ಪ್ರಭಾವದಲ್ಲಿ ಚಂದ್ರ ಬಂದಾಗ ಎಲ್ಲೆಲ್ಲಿ ಗೋಚರವಾಗಿದೆ ಈ ಒಂದು ಗ್ರಹಣ, ಈ ಗ್ರಹಣದ ಕಿರಣಗಳು ಎಲ್ಲೆಲ್ಲಿ ವ್ಯಾಪಿಸಿವೆ, ಆ ಒಂದು ಭೂಪ್ರದೇಶದಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳ ಮನಸ್ಸಿನಲ್ಲಿ ಒಂದಷ್ಟು ಚಂಚಲತೆ ಮೂಡ್ತಕ್ಕಂಥದ್ದು, ಆಲೋಚನೆಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಈ ಸಂದರ್ಭದಲ್ಲಿ. ಜೊತೆಗೆ ಎಷ್ಟು ದಿವಸ ಇರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮಗೆ. ಪ್ರಭಾವ ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಕನಿಷ್ಠ 45 ದಿನಗಳು, ಗರಿಷ್ಠ ಅಂದರೆ 6 ತಿಂಗಳವರೆಗೂ ಸಹ ಒಂದು ಗ್ರಹಣದ ಪ್ರಭಾವ ಇರೋ ಸಾಧ್ಯತೆಗಳು ಇರುತ್ತೆ. ಪೂರ್ಣ ಗ್ರಹಣ, ಸಂಪೂರ್ಣ ಸೂರ್ಯಗ್ರಹಣ ಇತ್ಯಾದಿಗಳಾದಾಗ 6 ತಿಂಗಳವರೆಗೂ ಸಹ ಅದರದೊಂದು ಪ್ರಭಾವಗಳಿರುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಮಿನಿಮಮ್ 45 ದಿವಸ ಈ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಖಂಡಿತ. ಆ ಪ್ರಭಾವ ಅಂದ್ರೆ ಅದು ಒಳ್ಳೇದಾ ಕೆಟ್ಟದ್ದಾ? ಗ್ರಹಣದ ಪ್ರಭಾವಗಳು ನಮಗೆ 90% ಕೆಟ್ಟದಾಗೆ ಇರುತ್ತೆ. ಅದು ಒಳ್ಳೇದಾಗೋ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಏನಾಗುತ್ತೆ, ಒಂದು ಗ್ರಹಗಳ ಸಂಯೋಗದಿಂದ ತ್ರಿಕೋಣದಲ್ಲಿ, ಕೇಂದ್ರದಲ್ಲಿ ಗುರು ಇತ್ಯಾದಿ ಶುಭ ಗ್ರಹಗಳು ಬಂದಾಗ ಆ ಗುರುವಿನ ದೃಷ್ಟಿನೂ ಸಹ ಈ ಒಂದು ಗ್ರಹಣ ನಡೀತಾ ಇರತಕ್ಕಂಥ ರಾಶಿಯ ಮೇಲೆ ಬಿದ್ದಾಗ ಅವಾಗ ಒಂದಷ್ಟು ಶುಭ ಫಲಗಳಾಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಆ ಥರದ ಒಂದಷ್ಟು ಪಾಸಿಟಿವ್ ಅಂಶಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾಕಂದರೆ ಮಕರ ರಾಶಿಯಲ್ಲಿ ಗ್ರಹಣ ಸಂಭವಿಸಿರತಕ್ಕಂಥದ್ದು. ಅಲ್ಲಿಂದ 9ನೇ ಮನೆಯಲ್ಲಿ ನಾವೀಗ ಗುರುವಿನ ಒಂದು ಉಪಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಅಲ್ಲಿಂದ 11ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಶನಿ ಮತ್ತು ಗುರು 2 ಗ್ರಹಗಳ ಒಂದು ದೃಷ್ಟಿ ಈ ಒಂದು ರಾಶಿ ಮೇಲೆ ಬಿದ್ದಿದೆ. ಆದರೆ ವಕ್ರೀ ಶನಿಯ ಒಂದು ದೃಷ್ಟಿ ಬಿದ್ದಿದೆ. ವಕ್ರೀ ಶನಿ ಇಲ್ಲಿ ಮತ್ತೆ ನಮಗೆ ಸಮಸ್ಯೆಯನ್ನು ತಂದೊಡ್ಡಿದ್ರೆ, ಗುರುವಿನ ಒಂದು ದೃಷ್ಟಿ ಬಿದ್ದಿರತಕ್ಕಂಥದ್ದು ಒಂದು ಹಂತಕ್ಕೆ ಎಲ್ಲವನ್ನು ಸ್ಟೆಬಿಲೈಸ್ ಮಾಡುವಂಥ ಒಂದು ಸಾಧ್ಯತೆ ಸಹ ಕಾಣಿಸ್ತಾ ಇದೆ. ಜೊತೆಗೆ ಈ ಒಂದು ಸೂರ್ಯ ಮತ್ತು ಕುಜ ಇವರ ಒಂದು ಸಂಯೋಗವನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅವರಿಬ್ಬರು ಸಹ ಪಾಪಗ್ರಹಗಳು, ಕ್ರೂರ ಗ್ರಹಗಳಾಗಿರೋದ್ರಿಂದ ಮತ್ತೊಂದು ಕಡೆ ಒಂದಷ್ಟು ಪರಿಸ್ಥಿತಿಗಳನ್ನ ವಿಕೋಪಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಗ್ರಹಣ ಮುಗಿದ ಮೇಲೆ ಯಾಕೆ ಲಯಕರ್ತನನ್ನ ಪೂಜೆ ಮಾಡೋಕೆ ಜನ ಮುಗಿಬೀಳ್ತಾರೆ? ನೋಡಿ, ನಮ್ಮ ಬಾಡಿನಲ್ಲಿ ಹೆಂಗೆ ಡರ್ಟಿ ಕೊಳೆ ಹೆಂಗಿದೆಯೋ ಅದನ್ನು ತೆಗೆಯೋಕ್ಕೆ ಒಂದು ಸೋಪ್ ಬೇಕು, ಡಿಟರ್ಜೆಂಟ್ ಬೇಕಲ್ವಾ. ಹಾಗೆ ಸೃಷ್ಟಿ ಸ್ಥಿತಿ ಲಯ ನಮ್ಮಲ್ಲಿರತಕ್ಕಂಥ ಎಲ್ಲ ಪಾಪ ಕೇಶಗಳನ್ನು ಕಲಿಯೋಕ್ಕೆ ಶಿವನ್ನೇ ಆರಾಧನೆ ಮಾಡೋದು ಜಾಸ್ತಿ. ಆಯಿತಾ, ನಮಗೇನೋ ಮನೆ ಬೇಕು, ಕಾರ್ ಬೇಕು ಅನ್ಬೇಕು ಅಂತಂದಾಗ ಬ್ರಹ್ಮನ ಅಥವಾ ಶಿವನ ಪೂಜೆ ಮಾಡ್ತೀವಿ. ಮದುವೆ ಮಾಡ್ಕೊಂಡ್ಮೇಲೆ ಮೇಂಟೈನ್ ಮಾಡಬೇಕು ಅಂದರೆ ಇದು ಸೃಷ್ಟಿ ಬ್ರಹ್ಮ, ಸ್ಥಿತಿ ಲಯ. ಅಂದರೆ ಆಗ ಮೇಂಟೆನೆನ್ಸ್ ಮಾಡಲಿಕ್ಕೆ ವಿಷ್ಣು ಇರ್ತಾನೆ. ಲಯ ನಮ್ಮನ್ನು ಏನು ಕೆಟ್ಟಿದ್ದು ತೆಗೆಯೋಕ್ಕೆ ಶಿವನ ಪೂಜೆ ಮಾಡ್ತೀವಿ. ಇದು ಈ ಗ್ರಹಣ ಶಿವನ್ನೇ ಪೂಜೆ ಮಾಡಬೇಕು ಅಂತ ಎಲ್ಲೂ ಕಡ್ಡಾಗಿ ಹೇಳಿಲ್ಲ. ಗೊತ್ತಾಯ್ತಾ? ಇಲ್ಲಿ ಬರ್ತಾ ಇರೋದು ಶನಿ ಮತ್ತು ಚಂದ್ರ ಮತ್ತು ಗುರು. ಇಲ್ಲಿ ಸ್ಯಾಟ್ರನ್, ಯಾಕಂದ್ರೆ ಮಕರ ರಾಶಿಗೆ ಅಧಿಪತಿ ಶನಿ ಗ್ರಹ. ಆಯ್ತಾ? ಇದು ನಡೀತಾ ಇರೋದು ಯಾರಿಗೆ? ಚಂದ್ರನ ಮೇಲೆ ನಡೀತಾ ಇರೋದು ಪ್ರಭಾವ. ಈ ಛಾಯಾಗ್ರಹ ಕೇತು ನೆರಳು ಬೀಳ್ತಾ ಇರೋದು ಅದ್ರ ಮೇಲೆ. ಮತ್ತೆ ಗುರು ಕೂಡ ಇದ್ರಲ್ಲಿ ಸಂಭವ ಇದೆ. ಅದರಿಂದ ಈ ಸಂದರ್ಭದಲ್ಲಿ ನಾವು
ಶನಿ ಮತ್ತು ಚಂದ್ರ, ಗುರು ಮತ್ತು ಕೇತುವನ್ನು ನಾವು ಅವ್ರ ಬಗ್ಗೆ ಮೊರೆ ಹೋದಾಗ ಅವ್ರದ್ದು ಒಂದು ಆಗುವಂಥ ಇನ್ಫೆಕ್ಷನ್ನು, ವೈರಸ್ಸು ಅಥವಾ ಇನ್ಫ್ಲಮೇಷನ್ನು, ಅದು ಒತ್ತಡ ಕಮ್ಮಿ ಆಗುತ್ತೆ. ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿ ನೋಡ್ತಿರೋರ್ಗೆ ನಾವು ಗವಿ ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡಿಸಿದ್ವಿ, ಎಲ್ಲೆಲ್ಲೋ ಕಾಡು ಮಲ್ಲೇಶ್ವರ ಸ್ವಾಮಿ ದರ್ಶನ ಮಾಡಿಸಿದ್ವಿ, ಮೈಸೂರಿನ ಅಮೃತೇಶ್ವರ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋದ್ವಿ, ಶಿವನ ದರ್ಶನ ಮಾಡಿಸಿದ್ವಿ. ಯಾಕೆ ಒಂದ್ಸರಿ ಕುದ್ರೋಳಿಗೆ ಹೋಗಿ ಬರಬಾರ್ದು ಅಂತ? ಗೋಕರ್ಣಾಥೇಶ್ವರ ದೇವಸ್ಥಾನ ಕುದ್ರೋಳಿ ಬಹಳ ಶತಮಾನಗಳಿಂದಲೂ ಪ್ರಸಿದ್ಧಿ ಪಡೆದಿರೋದು. ಆ ದ್ರಾವಿಡ ಶೈಲಿಯನ್ನು ಒಳಗೊಂಡು ಹಲವಾರು ರೀತಿಯ ಪ್ರಕಾರಗಳನ್ನ ಅಲ್ಲಿ ನೋಡ್ತೀವಿ. ಜೊತೆಗೆ ಸುಂದರವಾದಂತಹ ಉದ್ಯಾನವನ ನೋಡೋಕೆ ಎರಡು ಕಣ್ಣು ಸಾಲದು. ನಿಮ್ಗೂ ಯಾಕೆ ತೋರಿಸಬಾರ್ದು? ನನ್ನ ಕೊಲೀಗ್ ಮಂಗಳೂರಿನ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನ ಸುಖಪಾಲ್ ಪಳ್ಳಲಿ ಲೈವ್ ಜಾಯ್ನ್ ಆಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುಖಪಾಲ್. ಬೆಳ್ಳಂಬೆಳಗ್ಗಿಯ ಇವತ್ತಿನ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಸನ್ನಿಧಿ ಹೇಗಿದೆ? ಹರೀಶ್, ನಿನ್ನೆ ಚಂದ್ರಗ್ರಹಣ ನಡೆದ ಬಳಿಕ ಈ ಒಂದು ಕ್ಷೇತ್ರದಲ್ಲಿ ಚಂದ್ರಗ್ರಹಣದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಇವತ್ತು ಮುಂಜಾನೆಯಿಂದಲೇ ಪೂಜೆಯ ವಿಧಿವಿಧಾನಗಳು ಆರಂಭಗೊಂಡಿರುವಂತದ್ದು. ಸುಮಾರು 5 ಗಂಟೆಗೆನೆ ಇಲ್ಲಿ ಈ ಕ್ಷೇತ್ರದಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮ ಮಾಡಿರುವಂತದ್ದು. ಬಳಿಕ ಇಲ್ಲಿನ ಗೋಕರ್ಣಾಥೇಶ್ವರದ ಶಿವಲಿಂಗ ಏನಿದೆ ಅದಕ್ಕೆ ವಿವಿಧ ರೀತಿಯ ಅಭಿಷೇಕಗಳನ್ನ ಕ್ಷೇತ್ರದ ಪ್ರಧಾನ ಅರ್ಚಕರು ಸೇರಿದಂತೆ ಅರ್ಚಕರ ವೃಂದದಿಂದ ಮಾಡಿರುವಂತದ್ದು. ಒಟ್ಟಿನಲ್ಲಿ ನಿನ್ನೆ ನಡೆದಿರುವಂತಹ ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನು ಗ್ರಹಣ ಈ ಒಂದು ಶಿವಲಿಂಗಕ್ಕೆ ಇತ್ತು ಅದನ್ನ ತಣ್ಣಗೆ ಮಾಡುವಂತ ಕೆಲಸಗಳನ್ನ ಅರ್ಚಕ ವೃಂದದವರು ಮಾಡಿರುವಂತದ್ದು. ಜೊತೆಗೆ ಅದಕ್ಕೆ ಶಾಂತಿಯ ಹಿನ್ನೆಲೆಯಲ್ಲಿ ಶಾಂತಿಯ ಹೋಮವನ್ನು ಮಾಡುವುದರ ಮೂಲಕ ಏನು ಗ್ರಹಣಕ್ಕೆ ಒಂದು ಶಾಂತಿಯನ್ನ ಕೋರಿರುವಂತದ್ದು. ಜೊತೆಗೆ ಭಕ್ತರು ಸಹ ನಿನ್ನೆ ಗ್ರಹಣದ ಸಂದರ್ಭದಲ್ಲಿ ಅವರವರ ಮನೆಯಲ್ಲಿದ್ದವರು ಇವತ್ತು ಬೆಳಗಿನ ಜಾವದಿಂದಲೇ ಆರಂಭಿಸಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ, ಕ್ಷೇತ್ರದಲ್ಲಿ ಹೋಮದಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಶ್ರೀ ಕ್ಷೇತ್ರದ ದೇವರ ದರ್ಶನವನ್ನು ಪಡೆಯುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತದ್ದು. ಹರೀಶ್, ಸುಖಪಾಲ್, ಬರೀ ಆ ಕ್ಷೇತ್ರಕ್ಕೆ ಬರೀ ಸುತ್ತಮುತ್ತ ಭಕ್ತರಷ್ಟೇ ಅಲ್ಲ ಅನ್ಸುತ್ತೆ. ಈಗ ಟೂರ್ ಹೋಗೋರು, ಪ್ರವಾಸ ಮಾಡೋರೆಲ್ಲ ಒಂದ್ ರೌಂಡ್ ವಿಸಿಟ್ ಹಾಕಿ ಹೋಗ್ತಾರೆ. ಬಹುಶಃ ಅವರೆಲ್ಲ ಇನ್ನೂ ಖುಷಿ ಪಟ್ಟಿರ್ತಾರೆ, ಬಿಕಾಸ್ ಒಂದು ಒಳ್ಳೆ ದಿನ ಇವತ್ತು ಬಂದ್ವಪ್ಪ ನಾವು ಅಂತ. ಹೌದಲ್ಲ? ಖಂಡಿತ ಈ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಜನ ಬರ್ತಾರೆ, ರಾಜ್ಯದ ಹೊರ ರಾಜ್ಯಗಳಿಂದಲೂ ಜನ ಬರ್ತಾ ಇರ್ತಾರೆ. ಪ್ರವಾಸಿಗರು ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ದರ್ಶನವನ್ನು ಪಡೀತಾರೆ. ಜೊತೆಗೆ ದಸರಾದ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ಪ್ರಸಿದ್ಧಿ ಪಡೆದಿರುವಂತದ್ದು. ಇವತ್ತು ಚಂದ್ರಗ್ರಹಣ ಆಗಿರುವಂತಹ ಹಿನ್ನೆಲೆಯಲ್ಲೂ ಸಹ ರಾಜ್ಯದ ವಿವಿಧೆಡೆಯಿಂದ ಜನರು ಆಗಮಿಸ್ತಿದ್ದಾರೆ. ಬೆಳಿಗ್ಗೆಯಿಂದ ಸ್ಥಳೀಯ ಮಂಗಳೂರಿನ ಆಸುಪಾಸಿನ ಜನರು ಗ್ರಹಣದ ಸಂದರ್ಭದಲ್ಲಿ, ಮುಕ್ತಿಯ ಸಂದರ್ಭದಲ್ಲಿ ಬಂದಿರುವಂತದ್ದು. ಜೊತೆಗೆ ಈಗ ಇಡೀ ರಾಜ್ಯದ ಜನರು ಪ್ರತಿದಿನ ಯಾವ ರೀತಿ ಬರ್ತಾ ಇದ್ದಾರೆ, ಇವತ್ತು ಚಂದ್ರಗ್ರಹಣದ ವಿಶೇಷ ಇರುವಂತಹ ಹಿನ್ನೆಲೆಯಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂತದ್ದು. ಹರೀಶ್, ಸತ್ಯ ಸುಖಪಾಲ್, ಒಪ್ತೀನಿ ನಾನು. ದಸರಾ ಬಂತು ಅಂದ್ರೆ ನವದುರ್ಗೆಯರನ್ನು ಕೂಡ ಸ್ಥಾಪನೆ ಮಾಡಿ ಅಲ್ಲಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಕೂಡ ನಡೆಯುತ್ತೆ. ನಮ್ಮ ಜನ ಟಿವಿ ನೋಡ್ತಿರೋರು ಕೂಡ ಒಂದ್ ರೀತಿ ಕೃತಾರ್ಥರಾಗ್ಲಿ, ಒಮ್ಮೆ ಇಡೀ ದೇವಸ್ಥಾನದ ಪ್ರಾಂಗಣ ಮತ್ತು ಎಲ್ಲಾ ಕಡೆ ಹಾಗೆ ತೋರಿಸ್ಬಿಡಿ ನಮಗೆ, ನಾವು ಕೂಡ ನೋಡ್ಬಿಡ್ತೀವಿ. ಸುಖಪಾಲ್ ಪ್ಲೀಸ್. ಹರೀಶ್, ನಾವು ಗಮನಿಸಬಹುದು, ನಾವು ಈ ಕ್ಷೇತ್ರದ ಮುಂಭಾಗದಲ್ಲಿ ಇರುವಂತದ್ದು. ಈ ಕ್ಷೇತ್ರದ ಒಳಗೆ ಗೋಕರ್ಣನಾಥನ ಶಿವಲಿಂಗ ಇರುವಂತದ್ದು. ಅಲ್ಲಿಗೆ ಜನರು ಭಕ್ತರು ಬೆಳಿಗ್ಗೆಯಿಂದಲೇ ಆಗಮಿಸ್ತಾ ಇರುವಂತದ್ದು. ಈ ಒಂದು ಗೋಪುರ ಬಹಳಷ್ಟು ವಿಶೇಷತೆಯನ್ನು ಪಡೆದಿರುವಂತದ್ದು. ಈ ಜಿಲ್ಲೆಯಲ್ಲಿ ಅತಿ ಎತ್ತರವಾದಂತಹ ಗೋಪುರ ಅಂತ ಗುರುತಿಸಿಕೊಂಡಿರುವಂತದ್ದು. ಜೊತೆಗೆ ಬಹಳಷ್ಟು ಸುಂದರವಾಗಿ ಕಲಾಕೃತಿಗಳು ಈ ಗೋಪುರದಲ್ಲಿ ಇರುವಂತದ್ದು. ಹಾಗಾಗಿ ಭಕ್ತರನ್ನು, ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರ ಆಕರ್ಷಣೆ ಮಾಡ್ತಾ ಇರುವಂತದ್ದು. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಸುಖಪಾಲ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಇದು ಮಂಗಳೂರಿನಲ್ಲಿರುವಂತಹ ಕುದ್ರೋಳಿ ದೇವಸ್ಥಾನ, ಗೋಕರ್ಣಾಥೇಶ್ವರ ಟೆಂಪಲ್. ಬಹುಶಃ ಆ ಭಾಗಕ್ಕೆ ಹೋಗಿರೋರಿಗೆಲ್ಲ ಒಂದ್ಸರಿ ಮತ್ತೆ ರೀಕಾಲ್ ಆಗ್ತಿರುತ್ತೆ, ಹೌದು ನಾವಿಲ್ಲಿ ಹೋದ್ವಿ ಅಂತ. ಜೊತೆಗೆ ಇವತ್ತು ಅಲ್ಲೇನಾದರೂ ಹೋಗಿ ಪೂಜೆ ಮಾಡಿಸಿದ್ದೆ ಆದರೆ, ದರ್ಶನ ಮಾಡಿದ್ದೆ ಆದರೆ ಒಂದು ರೀತಿ ಅದೇ ದೊಡ್ಡ ಮಟ್ಟದ ಪರಿಹಾರ ಅಂತ. ಈ ಪರಿಹಾರದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ತೊಳ್ಕೊಳ್ಳೋದು, ಭಜನೆಯನ್ನು ಮಾಡೋದು, ಹೋಮ ಹವನಗಳಲ್ಲಿ ನಿರತರಾಗೋದು, ಇದು ಇಡೀ ದಿವಸ ನಡೆಯುತ್ತೆ ಗುರುಗಳೇ ಅನ್ನೋದಾದ್ರೆ ಇಡೀ ದಿವಸ ಪಾಲ್ಗೊಳ್ಬೇಕು ಅಂತ ಗುರುಗಳೇ? ಹಾಗೇನಿಲ್ಲ, ಯಾಕೆಂದರೆ ಇಡೀ ದಿವಸ ನಾವು ಭಾಗವಹಿಸಬೇಕು, ನಮಗೂ ಅದಕ್ಕೆ ಸಾಕಷ್ಟು ಸಮಯ ಬೇಕಲ್ಲ. ಒಂದು ಎರಡನೇದು, ನಾನು ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ, ನಾವು ಮನೇಲೇ ಕೂತ್ಕೊಂಡು ಯಾಕೆ ನಮ್ಮ ಪಾಪಕ್ಕೆ ನಾವೇ ಪರಿಹಾರ ಮಾಡ್ಕೋಬಾರ್ದು? ದೇವಸ್ಥಾನದಲ್ಲಿ ಹೋದಾಗ ಮನೇಲಿ ಕೂತು ಮಾಡ್ಬೋದು ಖಂಡಿತ, ಯಾಕಂದ್ರೆ ಮನೆಯಲ್ಲಿ ಯಾರಿಗೂ ಹುಷಾರಿರಲ್ಲ, ಯಾರು ಅಂಗವಿಕಲಿರ್ತಾರೆ, ಹೋಗೋಕ್ಕಾಗಲ್ಲ ಅಂದ್ರೂ ಕೂಡ ಮಾಡ್ಕೋಬಹುದು. ಮನೆಯಲ್ಲಿ ಇಂಥ ಸಮಯದಲ್ಲಿ, ಗ್ರಹಣ ಕಾಲದಲ್ಲಿ, ಇಂಥ ಸಮಯದಲ್ಲಿ, ಪ್ರದೋಷ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಮತ್ತೆ ಜನನ ಕಾಲದಲ್ಲೂ ಕೂಡ ಇದು ನಮ್ಗೆ ಎಫೆಕ್ಟ್ ಆಗೋದು 3 ಪ್ರಕಾರದಲ್ಲಿ. ಅಂದ್ರೆ ಜನನ ಕಾಲದಲ್ಲಿ ಬರೋ ದೋಷ, ಗ್ರಹಣ ಕಾಲದಲ್ಲಿ ಬರೋ ದೋಷ, ಮತ್ತೆ ಈ ದೋಷಗಳನ್ನು ನಾವು ಪ್ರದೋಷ ಕಾಲದಲ್ಲಿ ಇರುವಂಥ ದೋಷಗಳು, ಪ್ರದೋಷ ಕಾಲದಲ್ಲಿ ಕೂಡ ನಾವು ಸೆಕ್ಸ್ ಮಾಡೋದು, ಕುಡಿಯೋದು, ಸೇದೋದು, ದುಶ್ಚಟಗಳನ್ನು ಮಾಡೋದು, ಗ್ರಹಣ ಕಾಲದಲ್ಲಿ ಕುಡಿಯೋದು, ಸೇದೋದು, ಈ ಎಲ್ಲ ಕ್ಲೇಶಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾವು ಮಾಡಿದ ತಪ್ಪಿಗೆ ನಾವೇ ಪ್ರಾಶ್ಚಿತ್ಯ ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ಪರಿಹಾರ ಹೇಳ್ತಾರೆ. ಓಕೆ, ಆದ್ದರಿಂದ ನಾವು ಮನೇಲಿ ಕೂತಾಗ ನಿನ್ನೆ ನಡೆದಂಥ ಗ್ರಹಣಕ್ಕೆ ಚಂದ್ರ
ಚಂದ್ರ ಮಾತೃಕಾರಕ, ತಾಯಿನ ಸೂಚನೆ ಮಾಡುವಂಥದ್ದು. ಸೂರ್ಯ ಪಿತೃಕಾರಕ. ಯಾರಿಗೆ ಮಕರ ರಾಶಿ ಮತ್ತೆ ಮಿಥುನ, ತುಲ ಈ ರಾಶಿಯವರಿಗೆ ಅವ್ರಿಗೇನ ತಾಯಿ ಇದ್ರೆ, ಅವ್ರು ಇವಾಗ ತಾಯಿ ಬದುಕಿದ್ರೆ ಈ 48 ದಿನ ಆದಮೇಲೆ ಒಂದು ಮಂಡಲ ಗ್ರಹಣ ಆದ ಒಂದು ಮಂಡಲ 48 ಇಲ್ಲ 54 ಇಲ್ಲ 108 ದಿನಗಳು ಆದ್ಮೇಲೆ ಅವ್ರಿಗೆ ಕೆಲವು ತಲ ಆರೋಗ್ಯ ಇದರಲ್ಲಿ ತುಂಬ ಕೆಡುಕಾಗ್ಬೋದು. ಈಗ ಸೇಮ್ ಮಕರ ರಾಶಿ, ಕುಂಭರಾಶಿ ಮತ್ತು ಮಿಥುನ, ತುಲಾ ಇಂಥದ್ರಲ್ಲಿ ಇದ್ದಾಗ ಇದು ಬಹಳ ಸ್ಟ್ರಾಂಗ್ ಆಗಿ ನಡೆದಿರುವಂಥ ಗ್ರಹಣದ ರಾಶಿಗಳಿದು. ಈ ಮೈಂಡ್ ಕಾರಕ ಚಂದ್ರ, ಮೈಂಡ್ನ ಮ್ಯಾನೇಜ್ ಮಾಡೋದು ಚಂದ್ರಗ್ರಹ. ಇಂಥವ್ರಿಗೆ ಈ ಖಿನ್ನತೆ, ಉನ್ಮಾದ, ಅದಕ್ಕೆ ಸ್ಕೀಸೋಫರ್ನಿಯಾ ಅಂತ ಕರೀತಾರೆ, ಬೈಪೋಲರ್ ಡಿಸಾರ್ಡರ್ಸ್ ಅಂತ ಕರೀತಾರೆ ಸೈನ್ಸಲ್ಲಿ. ಹಿಸ್ಟೀರಿಯಾ, ಮಕ್ಕಳಿಗೆ ಏನಾದ್ರು ಎಫೆಕ್ಟ್ ಇದ್ದರೆ ಓಡಿಸಿ ಅಂತ ಬರ್ತದೆ, ಮತ್ತು ಆಟಿಸಮ್ ಅಂತ ಬರ್ತದೆ. ಈ ಥರದ್ದು ನೆಕ್ಸ್ಟ್ ಗ್ರಹಣ ಕಾಲ ಬರೋವರೆಗೂ ಇನ್ಫ್ಲುಯೆನ್ಸ್ ಇರ್ತದೆ ಅಂತ ನನ್ನ ಪರಿಹಾರ ಕೇಳಬೇಕು ಅಂತ ಒಬ್ರು ಫೋನ್ ಮಾಡಿದ್ದಾರೆ. ಗುರುಗಳು ಕನೆಕ್ಟ್ ಮಾಡ್ಲಾ? ಮಾತಾಡಿ ಅವ್ರ ಜೊತೆ. ಸುನೀತಾ ಅಂತ ಬೆಂಗಳೂರಿಂದ ಫೋನ್ ಮಾಡಿದ್ದಾರೆ. ಸುನೀತಾ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಸುನೀತಾ ಅಂತ. ಸುನೀತಾ ಕೇಳಿ, ನಿಮ್ ಪ್ರಶ್ನೆ ಏನು ಅಂತ ಕೇಳಬಹುದು. ರಾಘವೇಂದ್ರ ಮೋಕ್ಷಗೊಂಡ ಸರ್, ನಾನು 4 ತಿಂಗಳ ಗರ್ಭಿಣಿ. ಹೇಳಿ ಮಾಸ್. ಸರ್, ಅದೇ ನಂದು ಕುಂಭರಾಶಿ ಬರುತ್ತೆ. ನಾನು ಇನ್ನೇನೋ ಜಪ ಮಾಡಿದೆ ಸರ್, ನನ್ ನಕ್ಷತ್ರ ಗೊತ್ತಿದ್ದಿಲ್ಲ. ನಾನು ಓಂ ನಮಃ ಶಿವಾಯ ಅಂತಾನೆ ನಾನು ಗ್ರಹಣ ಮುಗಿಯೋವರೆಗೂ ಮಾಡಿದೆ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಸರ್. ಅದಕ್ಕೆ ಇವಾಗ ಏನು ತೊಂದರೆ ಇಲ್ವಾ? 4 ತಿಂಗಳ ಗರ್ಭಿಣಿ, ನಾನು ಓಂ ನಮಃ ಶಿವಾಯ ಹೇಳ್ಕೊಂಡಿದ್ದಾರೆ. ಕುಂಭರಾಶಿ ಅವರದ್ದು ಏನು ಗೊತ್ತಾಯ್ತು ಸರ್. ನೋಡಿಮ್ಮ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ರಾತ್ರಿ ಎಲ್ಲ ಎದ್ದಿದ್ರ ತಾಯಿ ನೀವು? ಹಾ, ಎದ್ದಿದ್ದೆ. 1 ಗಂಟೆಗೆ ಸ್ನಾನ ಮಾಡಿದೆ, ಮತ್ತೆ ಮುಗಿದ್ಮೇಲೆ. ಆಗ್ಲಿಮ್ಮ, ನಿಮ್ಮ ಶ್ರದ್ಧೆಗೆ ನಿಜವಾಗ್ಲೂ ನನ್ನ ನಮಸ್ಕಾರ ಹೇಳ್ಬೇಕು ನಾನು. ಯಾಕಂದ್ರೆ ನಾವು ಹಲವಾರು ಬಾರಿ ಹೇಳ್ತಾನೆ ಇರ್ತೀವಿ, ಗರ್ಭಿಣಿಯರಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ ಮತ್ತು ಬಾಲಕಿಯರಿಗೆ ಇವ್ರು ಯಾರಿಗೂ ಸಹ ಇದೆಲ್ಲ ಅನ್ವಯ ಆಗೋದಿಲ್ಲ, ಈ ಜನರಲ್ ಆಗಿ ಎಲ್ರಿಗೂ ಹೇಳುವಂತ ಒಂದು ರೂಲ್ಸ್ ಅಂತ ಹೇಳಿದೀವಿ. ಆದ್ರೂ ನೀವು ಶ್ರದ್ಧೆಯಿಂದ ಮಾಡಿದ್ದೀರಾ, ಸಂತೋಷಮ್ಮ. ನಿಮ್ಮ ಶ್ರದ್ಧೆ ನಿಮ್ಮನ್ನ ಕಾಪಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಆತಂಕ ಇರುತ್ತೆ, ಮಗು ಮುಂದೆ ಏನೋ ಆಗ್ಬಿಡಬಾರ್ದು ಅಂತ. ಖಂಡಿತ. ಅದಕ್ಕೆ ನಿಮ್ಮ ಶ್ರದ್ಧೆನೇ ಶ್ರದ್ಧಾಹಿ ಪರಮಾಗತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ಶ್ರದ್ಧೆನೇ ನಿಮ್ಮನ್ನು ಕಾಪಾಡುತ್ತೆ. ಎಲ್ಲ ನೀವು ಕರೆಕ್ಟಾಗಿ ಮಾಡಿದ್ದೀರಾ. ಈಗ ಸ್ನಾನ ಆಗಿದೆ ಅಲ್ವಮ್ಮ? ಇಲ್ಲ, ಆಗಿರುತ್ತೆ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಹುರುಳಿಕಾಳು ಮತ್ತು ಒಂದು ಅಕ್ಕಿ ನಿಮ್ಮ ಯಥಾಶಕ್ತಿ ತೆಗೆದುಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಇರತಕ್ಕಂಥ ಯಾವುದಾದ್ರು ದೇವಸ್ಥಾನದಲ್ಲಿ ದಾನ ಕೊಟ್ಬಿಟ್ಟು ಬನ್ನಿ. ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ ಇತ್ಯಾದಿಗಳನ್ನ ಹೇಳ್ಬಿಟ್ಟು ಅದನ್ನ ದಾನ, ಅದ್ರ ಜೊತೆ ಒಂದು ಯಥಾಶಕ್ತಿ ದಕ್ಷಿಣ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳಿದ್ರು. ಹೋಗಿ ಬಂದಿದ್ದಾರೆ, ಬಹುಶಃ ಇದನ್ನು ಮಾಡ್ಕೊಂಡು ಬಂದಿರ್ತಾರೆ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಇದೊಂದು ಕೆಲಸವನ್ನು ಮಾಡ್ಕೊಂಡು ಬರಲಿ. ಇಷ್ಟು ಸಾಕು, ಇನ್ನೇನು ಬೇಕಾಗೋದಿಲ್ಲ ಅವ್ರಿಗೆ. ಆನೇಕಲ್ಲಿಂದ ರಾಘವೇಂದ್ರ ಅನ್ನೋರು ಫೋನ್ ಮಾಡಿದ್ದಾರೆ. ರಾಘವೇಂದ್ರ ನಮಸ್ಕಾರ. ನಮಸ್ಕಾರ ಸರ್. ನಿಮ್ ಪ್ರಶ್ನೆ ಕೇಳಬಹುದು ರಾಘವೇಂದ್ರ ಅವರೇ. ಸರ್, ಇವಾಗ ಚಂದ್ರಗ್ರಹ ಆಗಿದೆಯಲ್ಲ? ಚಂದ್ರಗ್ರಹಣ ಆಗಿದೆ, ಹೌದು. ಅದು ಮುಗಿದ್ಮೇಲೆ ನಮ್ಗೆ ರಾಶಿಯವರೆಗೆ ಏನು ಹೆಂಗೆ ಅನ್ನೋದಲ್ಲ. ಏನ್ ರಾಶಿ ನಿಮ್ದು ರಾಘವೇಂದ್ರ? ನಮ್ದು ತುಲಾ ರಾಶಿ ಬರುತ್ತೆ ಸರ್. ತುಲಾ ರಾಶಿ ಯಾವ ನಕ್ಷತ್ರ ನೆನಪಿದ್ಯಾ? ಗೊತ್ತಿಲ್ಲ ಸರ್ ನಮ್ ನಕ್ಷತ್ರ ಅದು. ಓಕೆ, ಕೇಳೋಣ ಗುರುಗಳು, ಕೇಳೋಣ. ತುಲಾ ರಾಶಿ ಗುರುಗಳು ಹೇಳ್ತಾರೆ. ತುಲಾ ರಾಶಿಗೆ ನೀವು ಈ ನವಗ್ರಹ ದೇವಸ್ಥಾನ ಇದೆ ನಿಮ್ದು ಎಲ್ಲ ಊರಿನಲ್ಲಿ ಏನಾದ್ರು ಆನೆಕಲ್ಲು, ಓಕೆ, ಅಲ್ಲಿ ಯಾವ್ದಾದ್ರು ದೇವಸ್ಥಾನ ನವಗ್ರಹಗಳಿದ್ರೆ ಒಟ್ಟಿಗೆ ನವಗ್ರಹಗಳಿಗೆ ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡಿ, ಮತ್ತೆ 1 kg ಅಕ್ಕಿ ಚಂದ್ರಗ್ರಹ ಜೊತೆಗೆ ಕಡಲೆಕಾಯಿ ಬೀಜ ಅಂದ್ರೆ ಗುರುಗ್ರಹ, ಚಂದ್ರ ಮತ್ತೆ ಗುರು ಎರಡನ್ನು ನೀವು 21 ಸಲ ಅದನ್ನ ನಿಮ್ಮ ಕುಲದೇವರ ಹೆಸರು ಹೇಳ್ಬಿಟ್ಟು ಆ ಅಕ್ಕಿ ಮತ್ತೆ ಕಡಲೆಕಾಯಿಗೆ ಜಪ ಮಾಡಿಬಿಟ್ಟು ಯಾರ ಸತ್ಪಾತ್ರಿಗೆ ನೀವು ದಾನ ಮಾಡಿದ್ರೆ ಇದ್ರ ಫಲ ನಿವಾರಣೆ ಆಗುತ್ತೆ. ಓಕೆ, ಏನೇನು ಪರಿಹಾರಗಳು ಮಾಡ್ಕೋಬೇಕು ಮನೇಲೇ ಇದ್ರೆ ಅಥವಾ ದೇವಸ್ಥಾನಕ್ಕೆ ಹೋದ್ರೆ ಇವತ್ತು ಇಡೀ ದಿವಸ? ನೋಡಿ, ಪರಿಹಾರಗಳು ಮೊದಲನೇದಾಗಿ ಧ್ಯಾನ ಅಂತ ಹೇಳಿದೀವಿ ನಾವು. ಈ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೈದಿಕ ಮಂತ್ರ ಬಂದಿದ್ದಾದಲ್ಲವರಿಗೆ ಆ ಮಂತ್ರಗಳನ್ನ ಆ ಗ್ರಹಗಳ ದಶಾವರ್ಷ ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಿಸ್ತಕ್ಕಂಥದ್ದು. ಅಂದ್ರೆ ಈಗ ಚಂದ್ರ ದಶೆ ಅನ್ನೋದು 10 ವರ್ಷ ಇರುತ್ತೆ, ಕೇತು ದಶೆ ಅನ್ನೋದು 7 ವರ್ಷ ಇರುತ್ತೆ. ಸೊ ಅನುಕೂಲ ಇದ್ದವರು, ಮಂತ್ರ ಬಂದವರು, ಸಾಧ್ಯವಾದವರು 10,000 ಸಂಖ್ಯೆಯಲ್ಲಿ ಚಂದ್ರ ಜಪ, ಅದಕ್ಕೆ ಅಧಿದೇವತೆ ಪ್ರತಿದೇವತೆ ಅಂತ ಇರುತ್ತೆ, ಅದನ್ನ ದಶಾಂಶ ಸಂಖ್ಯೆಯಲ್ಲಿ ಜಪ ಮಾಡಿಸ್ಬೇಕು. ಅಂದ್ರೆ 10,000 ಸಂಖ್ಯೆಯಲ್ಲಿ ಚಂದ್ರ ಜಪ ಮಾಡಿದ್ರೆ ಅಧಿದೇವತೆ ಪ್ರತಿದೇವತೆ 1000 ಸಂಖ್ಯೆಯಲ್ಲಿ ಜಪ ಮಾಡಿಸ್ತಕ್ಕಂಥದ್ದು. ಕೇತು ಗ್ರಹ ಜಪ ಬಂದು 7,000 ಸಂಖ್ಯೆಯಲ್ಲಿ, ಅದರ ಅಧಿದೇವತೆ ಪ್ರತಿದೇವತೆ ಮಂತ್ರಗಳನ್ನ 700 ಸಂಖ್ಯೆಯಲ್ಲಿ ಜಪ ಮಾಡಿಸ್ಬೇಕು. ಮಕ ನಕ್ಷತ್ರ ಮಾತ್ರ ಅಲ್ಲ, ಎಲ್ಲರೂ ಕೂಡ ಜಪ ಮಾಡಬೇಕು, ಪೂಜೆ ಮಾಡಬೇಕು. ಪ್ರತಿಯೊಬ್ಬರು ಗ್ರಹಣ ನಿಮಿತ್ತವಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿಸ್ಕೋಬಹುದು. ವಿಶೇಷವಾಗಿ ಗ್ರಹಣ ಯಾವ ರಾಶಿಗೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಅವ್ರು ಮಾಡಿಸ್ತಕ್ಕಂಥದ್ದು ಸೂಕ್ತ. ಇದು ಫ್ಯಾಂಟಾಸ್ಟಿಕ್. ಬಹುಶಃ ಮಕರ ಮತ್ತು ಏನ್ ಶ್ರವಣ ನಕ್ಷತ್ರ ಇರುತ್ತೆ ಅವರು ಒಂದಷ್ಟು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಪೂಜೆ ತಪಗಳನ್ನು ಮಾಡಿದ್ರೆ ಯಾವುದು ಕೂಡ ತೊಂದರೆ ಬರಲ್ಲ ಅನ್ನೋದು ಗುರುಗಳ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್ ಗುರುಗಳೇ, ನೀವಿಬ್ಬರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ಪರಿಹಾರ ಬೇಗ ಸಿಗಲಿ, ನೆಮ್ಮದಿಯಿಂದ ನಿಮ್ಮ ಬಾಳು ಹಸನಾಗ್ಲಿ ಎನ್ನುವ ಸದಾಶಯ ನಮ್ಮದು. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.